ಮಗ ಇಷ್ಟೊಂದು ಸಪ್ಪದಿ? ಅವ ದವಾಖಾನಿಗೆ ಹಾಕಿದ್ವಲ್ಲ ಕೂಸಿನ ನೋಡಿ ನಂಗೆ ಯವ್ವ ಭಾಳ ಇದು ಅನ್ಸಕತೈತ್ವಿ. ಏನ್ ಕೂಸ್ನಾಗ ಏನು ಇಲ್ಲೇ ಇಲ್ಲ, ಎಷ್ಟು ತೆಳ್ಳಗಾಗೈತ್ ಗೊತ್ತನ, ಬರೇ ಆರಾಮ್ ತಪ್ಪಾಕತೈತೆ ಅಲ್ಲಿ. ಹೌದಾ, ನಾನು ನಿಮ್ಮಪ್ಪ ನಾಳೆಗೆ ಹೋಗಿ ಬರ್ತಿತ್ತು. ಅವ ಹೋಗಿ ಬರ್ರಿ, ನೋಡ್ಕೊಂಡ್ ಬರ್ರಿ ಹೆಂಗೈತಂತೆ. ನಂಗೆ ಯಾಕೋ ಕರ್ಕೊಂಡ್ ಬರೋದು ಚಲೋ ಅನ್ಸಕತೈತಿ. ಹೌದಾ ಮಗ, ಎಷ್ಟು 2.5 ತಿಂಗಳಾತಲ್ಲ ಈಗ? ಹ್ಞೂನವ್ವ, ಸುಮ್ಮನೆ ಕರ್ಕೊಂಡ್ ಬರೋ ನನಗಿನ. ಬಾ ಅಂತಿದ್ದಾಳಲ್ವಾ, ಅದಕ್ಕೆ ಬ್ಯಾಡ ಅನಿಸುತ್ತ. ಇನ್ನೂ ಸ್ವಲ್ಪ ನಡ ಅದು ಗಟ್ಟಿ ಆಗ್ಬೇಕಾ, ಅದ್ರಾಗ ಸಿಜರಿನ್ ಬೇರೆ ಆಗೈತೆ ಆಕಿದು. ಅದಕ್ಕೆ ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ಲಿ ಬಿಡು. ಅವ ಕೂಸು ಭಾಳ ಸೊರಗೈತಿವ, ಬರೇ ಆರಾಮಿಲ್ಲ. ಮತ್ತ ಅವ್ರ ಊರಾಗ ಯಾವ್ದು ಫೆಸಿಲಿಟಿ ಇಲ್ಲ, ಬರೇ ನಾವು ಬೇರೆ ಊರಿಗೆ ಹೋಗ್ಬೇಕಾಗತ್ತ. ಅಲ್ಲಿ ಸರಿಯಾಗಿ ಗಾಡಿಗಳು ಸಿಗಂಗಿಲ್ಲ, ಆಮೇಲೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಂಗಿಲ್ಲ. ಅಲ್ಲಿ ಹೆಂಗ್ ಗೊತ್ತನ, ಅವರೆಲ್ಲ ಏನು ಗೊತ್ತಿರಂಗಿಲ್ಲ. ಹುಡುಗ ಒಂದು ಇಂಜೆಕ್ಷನ್ ಮಾಡುದ, ಇಟ್ಸ್ ಖುಷಿಗೆ ಇಂಜೆಕ್ಷನ್ನು, ಆಮೇಲೆ ಮಾಸ್ಕ್ ಏನೇನೋ ಮಾಡಕತ್ತಿದ್ರವ ಅವ್ರು. ಅದ ನಿಮ್ಮ ಅಪ್ಪ ಬರ್ಲಿ ಅಂದ್ರೆ ಮಾತಾಡೋಣ. ಸರಿಯವ್ವ, ನಂದು ಕೆಲ್ಸ ಐತಿ. ಸರಿ ಮಗ, ಊಟ ಮಾಡಿ ಹೋಗು. ಆಯ್ತವ. ಏನಾರ ಫೋನ್ ಹಚ್ಚಿದ್ ಅವ ಬರ್ತೀನಿ ಏನಾಗತ್ತಾನ ಈ ವಾರದಾಗ, ನೋಡು ನೀನಂತಾನ. ಆಯ್ತು ಸರಿವ, ನಾವು ಬರ್ತೀನಿ. ಹಲೋ ಆಶಾ, ಏನ್ ನೋಡಕತ್ತಿ? ನಾ ಆಕಿಗೆ ಊಟ ಉಣಿಸಿದೆ, ಊಟ ಉಣಿಸಿ ಮಲ್ಗಿಸಿನ್ ನೋಡಿ. ಈಗ ಕೆಲಸ ಮಾಡ್ಬೇಕು. ಹೌದಾ, ನೋಡುವ ಇವ ಆಕಿನ್ ಕರ್ಕೊಂಡ್ ಬರ್ತೀನಿ ಅನ್ನಕತ್ತಾನ. ಏನ್ ಮಾಡ್ಲಿ? ಅಲ್ಲ, ಈಗ 2.5 ತಿಂಗಳಿಗೆ ಇಷ್ಟು ಏನೈತಿ ಕರ್ಕೊಂಡ್ ಬರೋದು ಅವಶ್ಯಕತೆ? ಅಲ್ಲ, ಈಗ ಕರ್ಕೊಂಡ್ ಬಂದ್ರೆ ನೀನ ಎಲ್ಲ ಮಾಡೋದಾಗತ್ತೆ ನೋಡು. ಹ್ಞೂ, ನನಗೂ ಅದ ಅನ್ಸಾಗತೈತಿ. ಅಲ್ಲಕಿನ್ ಕರ್ಕೊಂಡ್ ಬಂದು ಎಲ್ಲ ಕೆಲಸ ನಾನು ಮಾಡೋದಾಗತ್ತೆ ಈಗ. ಹಿಂಗೆ ಹೇಳಿದ್ರೆ ತಿಳಿವಲ್ಲ. ಆಮೇಲೆ ಹುಡುಕೂಸೇನ ಭಾಳ ತೆಳ್ಳಗಾಗೈತೆ ಅಂತ ನಾನು ಮೊನ್ನೆ ವಿಡಿಯೋ ಕಾಲ್ದಾಗ ನೋಡಿದೆ. ಭಾಳ ತೆಳ್ಳಗೈತಿ, ಖರಾಗಾಗೈತಿ. ಆಕಿನೂ ಓದೈತೆ ಒಂದಿಟ್ಟು. ನನಗೂ ಏನೋ ಅನಿಸ್ತು. ಬಟ್ ಇವ ನೋಡಿದ್ರೆ ಇಲ್ಲೇ ಕರ್ಕೊಂಡು ಬರೋನು, ಅಲ್ಲಿ ಎಲ್ಲದಕ್ಕೂ ಅವ್ರು ಬ್ಯಾರತದಲ್ಲಿ ಹೋಗ್ಬೇಕು ಅಂತ ಅನ್ನಕತ್ತಾನ. ನೋಡುವ, ನನಗೆ ಏನು ಅನ್ಸುತ್ತೆ ಅಂದ್ರೆ ಎಲ್ಲ ನೀನು ಮಾಡೋದಾಗುತ್ತೆ. ಯಾಕಂದ್ರೆ ಈಗ 2.5 ತಿಂಗಳಕಿ ಅವ್ರ ಮನೆಗೆ ಏನು ಮಾಡ್ಯಾಳೋ ಇಲ್ಲೋ ಯಾರಿಗೂ ಗೊತ್ತು. ಇಲ್ಲಿ ಬಂದು ಮೊದಲೇ ಮಾಡ್ತಿದ್ಲ, ಎಲ್ಲದಕ್ಕೂ ಆರಾಮಿಲ್ಲ ಅಂತ ಮಾಡ್ಕೊಂತಿದ್ಲ. ಈಗ ಬಂದು ಮಕ್ಕೊಂಡ್ರೆ ಮತ್ತೆ ನಿನಗೆ ತ್ರಾಸ್ ನೋಡು, ನಿಂದ ಕಾಲು ನೋವು ಐತೆ ಮೊದಲೇ. ನನಗೂ ಹಂಗೆ ಅನ್ಸಾಗತೈತಿ. ಏನಂತೀನಿ ಅಂದ್ರೆ ಬ್ಯಾಡ ಅಂತೀನಿ ನೋಡು. ಆಯ್ತು ಸರಿ, ನೋಡೋಣ. ಅಪ್ಪ ಬರಲಿ, ಮಾತಾಡಿ ನೋಡೋಣ. ಮತ್ತೆ ನೀ ಎಲ್ಲ ಆರಾಮದಿ ಇಲ್ಲ? ಯಾರು ಅಲ್ಲೇ ಅದಾರಣ? ನೀನ ಮಾಡೋದಾಗಿತ್ತೇನೆಲ್ಲ ಕೆಲಸ? ಹ್ಞೂನವ್ವ, ಎಲ್ಲ ಕೆಲಸ ನಾನು ಮಾಡೋದಾಗೈತಿ. ಅದ್ರಾಗ ಇವ್ರಿಗೆ ನೆನಪಿನ ಶಕ್ತಿ ಇದ್ರೆ ನನಗೇನು ಅನಿಸ್ತಿದ್ದಿಲ್ಲ. ಇವ್ರಿಗೇನು ನೆನಪೇ ಇಲ್ಲವಾ, ಅದ ಒಂದು ಪ್ರಾಬ್ಲಮ್ ಆಗತೈತಿ. ಅದ್ರಾಗ ಫ್ಯಾಕ್ಟ್ರಿಗಳಿಗೂ ಬಾ ತೊಂದ್ರೆ ಅದಾವು. ನೋಡಾಕತ್ತೀನಿ ಏನೇನು ಆಗತ್ತಾ ನೋಡೋಣ. ನೀನು ಖುಷಿನ ಕಡೆ ಗಮನ ಕೊಡು. ಏನು ಮಾಡಾಕತ್ತ? ಕುಂದಿರ್ತಾಳನ ಈಗ? ಕುಂದಿರ್ತಾಳ. ಅವ್ರ ಅಜ್ಜಿ ಅದಾಳ ನೋಡ್ಕೊಳಕ. ಮತ್ತು ಅವರು ಇದನ್ನ ಕೇರ್ ಟೇಕರು ಇಟ್ಟಾರ, ಅದೇನಿಲ್ಲ. ಆದ್ರೆ ಎಲ್ಲರೂ ಇಲ್ಲೇ ಅದಾರಲ್ಲ, ಎಲ್ಲರಿಗೂ ಅಡುಗೆ ಮಾಡಿ ಹಾಕೋದು, ಮತ್ತು ಆಫೀಸ್ಗೆ ಹೋಗೋದು, ಆಮೇಲೆ ಫ್ಯಾಕ್ಟ್ರಿ ಹೋಗೋದು. ಅದ್ರಾಗ ಒಂದು ಕೇಸ್ ಒಂದು ಎನ್ಕ್ವೈರಿ ನಡೆಯಾಕತೈತಿ. ನೋಡ್ಬೇಕು ಏನೇನಾಗತ್ತೆ. ನಿನ್ನ ಆರೋಗ್ಯ ನೋಡ್ಕೊ ಏನ. ಸರಿ, ನಿಮ್ಮಪ್ಪ ಬಂದ್ರೆ ಇಡ್ತೀನಿ. ನೀರ್ ತಗೊಂಡ್ ಬಾ. ಹಾ ರೀ, ತರ್ತೀನಿ. ಅಲ್ಲ, ನೀವೇನು ಇಷ್ಟೊತ್ತು ಮಾಡಿದ್ರಲ್ಲ? ಅದು ಲಾವಣಿ ಕೊಟ್ಟಿದ್ನಲ್ಲ, ಅವ ರೊಕ್ಕ ಕೊಡ್ಲಿಲ್ಲ. ಅದಕ್ಕೆ ಅವಾಗ ಹೇಳಿ ಬಂದೆ. ಆಮೇಲೆ ಅಡ್ಕಿದು ದುಡ್ಡು ಬಂದೈತಲ್ಲ, ಅದನ್ನ ಬ್ಯಾಂಕಿಗೆ ಹಾಕಿ ಬಂದೆ. ಹೌದಣ್ಣ, ಆಯ್ತು ತಡ್ರಿ, ಊಟಕ್ಕೆ ಕೊಡ್ತೀನಿ. ತಗೋರಿ, ಊಟ ಉಣ್ರಿ. ನೀ ಯಾಕೆ ಇಷ್ಟೊಂದು ಸಪ್ಕೊಂತಿ? ಮಗ ಹೋಗಿ ಬಂದ ಅವನ ಹೆಂಡತಿ ಮನೆಗೆ. ಕೂಸೇನ ಭಾಳ ಸಣ್ಣ ಐತೆ. ಹೌದ್ ಬಿಡ, ನಾನು ನೋಡಿದೆ ವಿಡಿಯೋ ಕಾಲ್ನಾಗ. ಏನು ಚಂದಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನೋಡು. ಅವಕ್ಕಂತರು ಬಾಣತನೂ ಸರಿಯಾಗಿ ಮಾಡ್ತಿಲ್ಲ ಅಂತ, ಕೂಸಿನೂ ಹದಗೆಡ್ಸಿಡಾಕತ್ತಾವು. ಅದಕ್ಕೆ ನಿಮ್ಮ ಮಗ ಏನಾಗತ್ತಾನ, ಕರ್ಕೊಂಡು ಬರೋಣ ಅನ್ನಕತ್ತ. ಕರ್ಕೊಂಡ್ ಬರೋದಾ? ಯಾಕ? ಅವ್ರ ಮನೆಗೆ ನೋಡ್ಕೋಬೇಕಲ್ಲ 5 ತಿಂಗಳು ತನ. ನಾನು ಅದ ಹೇಳಿದೆ, ಆ ಕೂಸು ಭಾಳ ಇದು ಆಗೈತೆ ಅಂತ, ಅದಕ್ಕೆ ಕರ್ಕೊಂಡು ಬರೋಣ ಅನ್ನಕತ್ತ. ಸರಿ, ಕರ್ಕೊಂಡ್ ಬರೋನು, 1 ವಾರ ಇಟ್ಕೊಂಡು ಕಳ್ಸನ್ ತಗೋ. ಆಯ್ತು, ಅವಂಗ ಹೇಳ ಫೋನ್ ಹಚ್ಚಂತೇಳಿ. ಹೇಳು ಅವಂಗ ಬಿಟ್ಬಿಡಿ ಎಲ್ಲ. ಬ್ಯಾಡ ಅಂದ್ರು ಕೇಳಿಲ್ಲ, ಮಾಡ್ಕೊಂಡು ಬಂದಾನ. ಅವಂಗ ಬಿಡು ಎಲ್ಲ, ನಾನು ಸ್ವಲ್ಪ ಮಲ್ಕೊಂತೀನಿ. ಸರಿ ರೀ. ಹಲೋ ಆಶಾ. ಹೇಳು ಮಮ್ಮಿ. ಏನಂತಾನಂದ್ರ ಕರ್ಕೊಂಡು ಬರೋನು, ಕರ್ಕೊಂಡು ಬಂದು 1 ವಾರ ಇಟ್ಟು ಮತ್ತೆ ಬಚ್ಚಲ್ ಬದ್ಲಿ ಕಳ್ಸೋನು ಅನ್ನಕತ್ತಾನ. ನೋಡಂಗಾರ ಹಂಗ ಮಾಡಿಲ್ಲ ಅಂದ್ರೆ ಸರಿವ. ಹಲೋ ರಾಜು. ಹೇಳು. ಬೀಗರಿಗೆ ಫೋನ್ ಹಚ್ಚಪ್ಪ, ಹಚ್ಚಿ ಹೇಳು ಕರ್ಕೊಂಡು ಬರಕ್ ಬರ್ತೀವಿ ಅಂತೇಳಿ. ಸರಿವಾ, ಹೇಳ್ತೀನಿ ತಗೋ. ನಾ ಆಕಿ ಕೇಳಿದ್ನವ, ಆಕಿ ಏನಾಗತ್ತ, ಈಗ 2.5 ತಿಂಗಳಾಗೈತಿ, ನಂಗ ಅಡ್ಗಿ ಮಾಡಕ್ಕ ಅದು ಇದು ಆಗಲ್ಲ, ಎಲ್ಲ ನೀವ ನೋಡ್ಕೋಬೇಕಾಗುತ್ತ ಅಂತ ಅಂದ್ಲವ. ಆಕಿನ್ ಮಾಡೋದು ನೋಡಿದ್ರೆ ನಂಗೆ ಹೆಂಗ್ ಅನಿಸ್ತೈತೆ ಗೊತ್ತನ, ಆಕಿಗೆ ತನ್ನ ಮಗ ಆರಾಮಾಗೋದು ಬಿಟ್ಕೊಟ್ಟ ಬರೀ ತನ್ನ ಇದನ್ನ ನೋಡಾಕತ್ತಾಳ ಆಕಿ. ಹುಡುಗ ಆರಾಮಾಗಬೇಕು ಅನ್ನೋದೊಂದು ಚೂರು ಇಲ್ಲ ನೋಡಕಿಗೆ. ನನಗ ಅಲ್ಲಿ ಬಂದ್ರೆ ಅಡ್ಗೆ ಮಾಡಕ್ಕಾಗಲ್ಲ, ನನ್ನ ತಂಪನೆ ಮಾಡಕ್ಕಾಗಲ್ಲ, ನನಗೂ ಆರಾಮಿಲ್ಲ, ಮೈಕೈ ನೋವು, ಹಂಗೆಲ್ಲ ಹೇಳಾಕತ್ತಾಳ. ನೋಡಪ್ಪ, ಏನ್ ಮಾಡ್ತಿ ಹಂಗಾರ. ಆಕಿದೇನ್ ಕೇಳುದು, ನನಗ್ ನೋಡಿದ್ರೆ ಹುಡುಗ ಮುಖ್ಯ. ನೋಡುನು, 1 ವಾರ ಕರ್ಕೊಂಡ್ ಬರೋನು, ನಾವು ಮಾಡಿ ಹಾಕೊಂಡು ಒಂದ್ ಸ್ವಲ್ಪ ದಿನ ಆರಾಮಾದ್ಮೇಲೆ ಮತ್ತೆ ಕಳ್ಸುನು. ಸರಿ ಕಣಪ್ಪ, ನೀ ಹೆಂಗ ಅಂತಿ ಹಂಗ. ನನ್ ಮಗ ಫೋನ್ ಹಚ್ಚಿ ಹೇಳಿದ್ರ ಏನನ್ನಾಗತ್ತ ಅಂತ. ನನಗ ಅಡ್ಗೆ ಮಾಡಕ್ಕಾಗಲ್ಲ, ನನ್ಗ ಮೈಕೈ ನೋವು ಐತಿ, ಅದು ಐತಿ ಇದು ಐತಿ ಅಂತ ಹೇಳಾಕತ್ತ ಅಂತೇನ. ಹಳ್ಳಿಗಳು ಇರು ಹುಡ್ಕ್ಯಾರ ಹಿಂಗ ನೋಡು, ಒಟ್ಟೆ ಕೆಲಸ ಮಾಡಕ್ ಸೋಂಬೇರಿ. ಆ ಕೆಲಸನ ಬಿಟ್ಕೊಂತ್ಲಿಲ್ಲ ಈಗ. ಆಬಿಗೂ ರಿಸೈನ್ ಮಾಡ್ಯಾಳಿ. ಒಟ್ಟ ಕೆಲಸ ಮಾಡಕ್ಕೂ ಸೋಂಬೇರಿ ಆಕಿದು. ನೋಡಿ ಏನ್ ಮಾಡ್ತೀರಿ, ಕರ್ಕೊಂಡ್ ಬರೋನು. ಮಗ ಮತ್ತೆ ಅಷ್ಟು ಹೇಳಾಕತ್ತಾನಂದ್ರ ಅವ್ನ ವಿರುದ್ಧನೂ ಹೋಗಂಗ್ ಬೇಡ. ಸರಿ ರೀ, ಕರ್ಕೊಂಡ್ ಬಂದ ನೋಡು. ಅವ ನಮ್ಮ ಮನೆಯಾರ ಫೋನ್ ಹಚ್ಚಿದ್ರವ ಈಗ. ಏನಂತ?
ಅವ್ರೇನ ಕರ್ಕೊಂಡು ಹೋಗ್ತಾರಂತ ನನ್ನ ಖುಷಿನ. ಅಲ್ಲ ಈಗ 2 ತಿಂಗಳು ಮೂರ ಬೀಳಕತ್ತೈತಿ, ಈಗ ಸ್ಲೋನ ಕರ್ಕೊಂಡು ಹೋಗ್ತಾರಂತ. ಅವ ಕೂಸು ಭಾಳ ಆರಾಮಿಲ್ಲ, ಅಲ್ಲಿ ಹೋಗಿ ತೋರಿಸ್ತೀವಿ, ನೀವು ಬರೀ ಪ್ರತಿ ಸಲಕ್ಕೂ ಹೊರಗಡೆ ಹೋಗ್ಬೇಕಾಗತ್ತ, ನಿಮ್ಗೆ ಇಲ್ಲೇ ದವಾಖಾನೆ ಫೆಸಿಲಿಟಿ ಇಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನಕತ್ತಾನ. ನಾ ಅದಕ್ಕೆ ಹೇಳಿದೆ, ನಿನ್ನ ಗಂಡನ್ ಕರೆಸ್ಬೇಡ ನೀನು, ನಾವೆಲ್ಲ ತೋರಿಸ್ತೀವಿ ಅಂತ ಪಿಸಿ ಪಿಸಿ ಫೋನ್ ಹಚ್ಚಿ ಹೇಳ್ಬಿಟ್ಟೆ ಅವಂಗ. ಅಲ್ರಿ ಒಂದ್ ಮಾತು ಅವ್ನ ಕಿವಿಗೆ ಮುಟ್ಲಿ ಅಂತ ಹೇಳಾಕಿ. ಅವ್ರು ಏನ್ ಅನ್ಕೊಂತಾರ ಗೊತ್ತನ, ನಮ್ ಕಡೆ ದುಡ್ಡಿಲ್ಲ ಅದಕ್ಕೆ ಅವನ್ನ ಕರ್ಸಿ ಅವ್ನ ಕಡೆಯಿಂದ ದುಡ್ಡು ಖರ್ಚು ಮಾಡಿ ಕಳ್ಸಿವಿ, ಅದಕ್ಕೆ ಅವ್ರು ಇವಾಗ ನಾವ ಖರ್ಚು ಮಾಡೋದಾತಂದ್ರೆ ಅವ್ರ ತವ್ರ ಮನೆಗೆ ಇಟ್ಕೋಬೇಕು, ನಮ್ಮ ಮನೆಗೆ ಬರ್ಲಿ ಅವ ಬಂದು ನಾವ ನೋಡ್ಕೊಂತೀವಿ ನಮ್ಮ ಮೊಮ್ಮಗನ ಅಂತಾರ ಅವ್ರೀಗ. ಅಪ್ಪ ನಾ ಹೇಳ್ದೆ ನನಗೆ ಬಾಗಲ್ಲ ಏನು ಅಂತ ಹೇಳಿ. ಅಲ್ಲ ಈಕಿಗೆ ನಾವಿನ್ನೂ ಏನು ಹೇಳೇ ಇಲ್ಲ, ಇನ್ನ ಬಾಂಡೆ ಇಲ್ಲ, ನೀರು ಮುಟ್ಟಂಗಿಲ್ಲ, ಅದು ಅಲ್ಲ ಮೊದ್ಲ ಇನ್ನ ಬಾಣೆ ತನ್ನ ಸರಿಯಾಗಿಲ್ಲಕ್ಕಿದೆ. ಅವ್ರು ಅದನ್ನೆಲ್ಲ ನೋಡಂಗಿಲ್ಲ. ಈಗ ಏನ್ ನೋಡ್ತಾರ ಅವ್ರು, ನಮ್ ಕಡೆ ಈ ರೊಕ್ಕ ಇಲ್ಲ ಅನ್ನೋದನ್ನ ನೋಡಕತ್ತಾರ ಅವ್ರು. ಶ್ರೀಮಂತರು ಯಾವತ್ತಿದ್ರು ಶ್ರೀಮಂತಿಕೆನ ತೋರ್ಸೋದದು. ಈಗ ನಾವು ಬಂದವ ಎಲ್ಲ ನಮ್ದು ನೋಡ್ಕೊಂಡು ಹೋದ. ಈಗ ನಾವು ಈ ಸಾಲ ಮಾಡಿದ್ದು ಅದೆಲ್ಲ ಅವ್ನ ಕಣ್ಣಿಗೆ ಬಿದ್ದೈತಿ. ಈಗ ಆಮೇಲೆ ದವಾಖಾನಿ ಬಿಲ್ ನಾವು ಕಟ್ಲಿಲ್ಲ, ಅವ ಕಟ್ಟೇನ, ಈಗ ಬಿಸಿನೂ ಹತ್ತೈತಿ ಅವಂಗೀಗ. ಅದಾಳ ಅವ್ರವ್ವ ದಿಬ್ಬರ ದಿಂಡಿ, ಒಂದು ಹೆಸರಿಡಕ್ ಬರ್ಲಿಲ್ಲ, ಎದಕ್ಕೂ ಬರ್ಲಿಲ್ಲ. ಆಮೇಲೆ ಕಳಿಸ್ಕೊಟ್ಲನ ಅದನ್ನೂ ಮಾಡ್ಲಿಲ್ಲ. ಒಂದು ಕೂಸು ಹುಟ್ಟೈತೆ ಅಂತ ನಾವು ಮಾಡಿದ್ರು. ಇದಕ್ಕಿನ್ನ ಫಸ್ಟ್ ಹುಟ್ಟಾಳಕ್ಕೆ 5 ತಿಂಗಳು ಮುಂಚೆನ ಹುಟ್ಟಾಳ. ಬಂದ್ ಹೋದ್ರೆ ಏನಕ್ಕಿತ್ತಕಿ, ಈ ಹುಡುಗಿಗೆ ಏನು ಮಾಡಕ್ ಬರಲ್ಲ. ಮೊದ್ಲ ಹೊಟ್ಲಿ ಇದ್ದಾಗ ರಗಡ್ ಕಾಡಿದ್ರ ಆಕಿಗೆ. ಮಗಳಿಗೆ ಬುದ್ಧಿಲ್ಲ, ಬ್ಯಾಡ್ ಅಂತ ಕೈಯಾಗ ಅಡ್ಡಿ ಕೊಟ್ಟು ಹೇಳಿದೆ, ಕರೆಸ್ಬೇಡ ಅವನ್ನ ಅಂತ ಹೇಳಿ. ಪಿಸಿ ಪಿಸಿ ಫೋನ್ ಹಚ್ಚಿದ್ಲು, ಕರ್ಸಿದ್ಲು. ಈಗ ನೋಡವ ಹೋಗಿ ಅವ್ರ ಅವ್ನ ಮುಂದೆ ಹೇಳ್ತಾನ, ಅವ್ರೆಲ್ಲ ನಮ್ದೆಲ್ಲ ಆಚು ತಿಳ್ಕೊಂಡ್ಬಿಟ್ಟವ. ಈಗ ನೋಡು ಹುಡುಗಿ ಮೊದ್ಲ ನೋಡುವ ಏನ್ ಮಾಡ್ತಿರ್. ಇಲ್ ಬಿಡಪ್ಪ, ಹೋಗಿ ಬರ್ತೀನಿ ಒಂದ್ ಸ್ವಲ್ಪ ದಿನ, ಎಲ್ಲ ಅವ್ರ ನೋಡ್ಕೊಂತೀನಿ ಅಂದಾರ. ಮತ್ತೆ ಖುಷಿಗೆ ಆರಾಮಂದಿಲ್ಲಲ್ಲ, ಅಲ್ಲೇ ತೋರಿಸ್ತಾರಂತೇನ. ಏನ್ ತೋರಿಸ್ತಾರ ಅವ್ರು, ಏನು ತೋರ್ಸಂಗಿಲ್ಲ. ನೋಡಕಂತ ನೀನ್ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕಳಿಸ್ತಾರ ಅವ್ರು. ಅಲ್ರಿ ಹೋಗ್ಲಿ ಬಿಟ್ರೆ ನಾನು ಹೋಗಿ ಬರ್ತೇನೆ ಒಂದ್ 4 ದಿನ. ಹೋಗು ಬ್ಯಾಡ ಅನ್ನಲ್ಲ, ಬಟ್ ನೋಡುವ ನಾ ಅಂತೂ ಹೇಳಿನಿ. ನೋಡ್ ತಂಗಿ, ನೀನಂತೂ ತಂಪನೆ ಮಾಡಕ್ ಹೋಗ್ಬೇಡ. ಆಮೇಲೆ ಅಡ್ಗೆ ಮಾಡಂದ್ರೆ ಒಂದಿಟ್ಟು ಅಡ್ಗೆ ಅದು ಮಾಡಿಡು, ಅದ್ರ ಖುಷಿನ ಹುಷಾರ್ ನೋಡ್ಕೊ ಅಷ್ಟ. ಸರಿ ಅವ್ವ. ಅವ್ವ ಮಗಳು ಬುದ್ಧಿ ಎಲ್ಲಿ ಇಟ್ಟಿರ್ತೀನಿ ನಾ. ಈಗ ನೋಡು, ನಾವು ಬಡತನದಾಗ ಇದ್ದಿದ್ದು ಕರೆ ಆತ. ಈಗ ಅವ ಸೈವಂಬ ನನ್ನ ಮಗ ಸಾಲ ತೆಗೆದು ಕುಂತ್ಬಿಟ್ಟಾನ, ಅವ್ ರೊಕ್ಕ ಕೊಡಲಿಕ್ಕೆ ಈಗ ಎಲ್ಲ ಹೋಗಿ ನಾವು ಮರ್ಯಾದೆ ತೆಗಿಯಕ್ ನಿಂದಿರ್ತಾರ. ಈಗ ಆ ಖುಷಿಗೆ ನನ್ನ ಮಗಳಿಗೆ ಏನ್ ತ್ರಾಸ ಕೊಡ್ತಾರೋ ಏನೋ. ಯಾಕವ ಏನಾತ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅನ್ನಕತ್ತಾರ. ಹೋಗ್ಲಿ ಬಿಡ, ಅವ್ರ ಮನೆಗೆ ಹೋಗ್ಲಿ. ಯಾಕೆ ಅವ್ರದ್ದು ಜವಾಬ್ದಾರಿ ಐತಿಲ್ಲ, ಅವ್ರ ಮೊಮ್ಮಗ ಅವ್ರು ನೋಡ್ಕೊಲಿ, ನಾವ್ ಅಷ್ಟು ನೋಡ್ಕೋಬೇಕಂತೈತನ. ಹಂಗಲ್ವಾ, ನಾವು 5 ತಿಂಗಳು ನೋಡ್ಕೋಬೇಕು. ನಮ್ ಗಟ್ಟಿ ಆಗ್ಬೇಕ ಬೇಡ, 5 ತಿಂಗಳು ಒಂದಿಟ್ಟು. ಇನ್ನು 2 ತಿಂಗಳಾಗಿಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ರ ನಾಳೆ ಖುಷಿನ ಕಟ್ಕೊಂಡು ಎಲ್ಲ ಮನೆ ಕೆಲಸ ಮಾಡ್ಬೇಕಲ್ಲ. ಅವ್ರ ಅತ್ತಿ ದೇವ್ರ ದಿಂಡಿ ಅದಾಳಕಿ, ಮೊದ್ಲ ಏನೊಂದು ಕೆಲಸ ಮಾಡಂಗಿಲ್ಲಕ್ಕಿ, ನಂಗೆ ಗೊತ್ತೈತಿ. ನಾ ನೋಡಿನಕಿನ್ನ ಒಟ್ಟ ಏನು ಕೆಲಸ ಮಾಡಂಗಿಲ್ಲಕ್ಕಿ. ಹುಡುಗಿಗೆ ಹಚ್ಚಿ ಕುಂದಿರ್ತಾಳ ನೋಡ್ಬೇಕಾರ. ನೀ ತರಗತಿ ಮಾಡಿ ಸುಳ್ದಾಡ್ತಾಳ. ಯಾವಾಗಕ್ಕೆ ಫೋನ ಮಾತಾಡಿದ್ಲಲ್ಲ ಅವಾಗ ತಿಳ್ಕೊಂಡಿನ ಆಕಿನ್ನ. ಅವ್ರ ಮನ್ಯಾಗ ಅವ್ರ ಮಕ್ಕಳು ನೋಡ್ಕೊಂತಾರ, ಕಳಿಸಪ್ಪ ಏನೇನ. ಅಲ್ಲ ಈಗ ನಮಗೂ ಬಡತನ ಐತಿಲ್ಲ, ಏನು 1 ರೂಪಾಯಿ ಖರ್ಚು ಮಾಡಕ್ಕೆ ನಾವು ಹಿಂದೆ ಮುಂದೆ ನೋಡ್ಬೇಕೀಗ. ಮತ್ತೆ ಹೋಗ್ಲಿ ತಗೋ. ಅದು ಅಲ್ಲ, ಅವಾಗ ಹೋಗ್ಬೇಕೀಗ, ಎಲ್ಲ ನೀಗಲ್ಲ ಈಗ ನಿಮಗೆ ದವಾಖಾನೆ ಪಟಕ್ನ ತೋರ್ಸಕ್ ನಿಮ್ ಕಡೆ ರೊಕ್ಕ ಇಲ್ಲ ಹೇಳದ. ನೀ ಹೇಳುದು ಕರೆ ಆದ್ರೆ ಗೀದ್ರೆ ಏನಿಲ್ಲ, ಕಳ್ಸನ್ ತಗೋ. ಏನೇನ್ ಕೊಡ್ಬೇಕಾಕಿಗೆ ನಡಿವಾ, ಬೆಳೆ ಅಂಗಡಿ ಹೋಗೋಣ. ಅಲ್ವಾ ಒಂದಿಷ್ಟು ಬಂದಾವಲ್ಲ, ಅವನ್ನ ಕೊಡು. ಯಾಕೆ ಎಕ್ಸ್ಟ್ರಾ ಕೊಡ್ತಿ ಅಲ್ವಾ? ಹಂಗೆಲ್ಲ ಮಾಡಕ್ಕಾಗಲ್ಲ, ಏನೇನ್ ಕೊಡ್ಬೇಕೆಲ್ಲ ಪದ್ಧತಿ ಪ್ರಕಾರ ಕೊಡೋಣ. ಹುಡುಗ ಮುರು ಚುಚ್ಚು, ನೀವಾಗ ಇಷ್ಟಲೋಗ ಮುರು ಚುಸ್ತೀಯ ಕೇಳಕಿ. ನಿನ್ ಕಡೆ ಈಗ ಮುರು ಚುಸ್ಸಾಕ ರೊಕ್ಕ ಅದಾವನ, ಹಳೆ ಕಿವ್ಯಾನೋದಲ್ಲ, ಅವ್ನು ಕೊಟ್ಟು ಮಾಡೋಣ. ನಮ್ಮ ಪದ್ಧತಿ ಏನೈತೆ ಅದು ಮಾಡು ನಡಿ. ಏನಾಗಲ್ಲ, ಒಂದ್ ಸಾಂದ್ ಯಾವ್ದಾರ ಏನಾರ ಮಾಡಿ ಕಳಿಸು. ಬರೀ ಅಕ್ಕಿಗೆ ರೊಕ್ಕ ಬಡದ್ರೆ ನಾಳೆ ನನ್ನ ಮದುವೆಗೆ, ನಾಳೆ ನಿನ್ನ ಮಗನ ಮದುವೆಗೆ ಏನ್ ಮಾಡ್ತಿ? ಸರಿ, ನೀ ಕಾಲೇಜ್ಗೆ ಹೋಗು, ಬರ್ತೀನಿ. ದೊಡ್ಡ ಮಗಳು ಅಂತೆ ಬರೀ ಅಕ್ಕಿಗೆ ಮಾಡಿದ್ರಲ್ಲ. ಆಕಿನ ಇಂಜಿನಿಯರಿಂಗ್ ಕಳಿಸಿದ್ರು, ಎಲ್ಲ ಮಾಡಿದ್ರು. ನಾನು ನೋಡಿದ್ರೆ ಸ್ಕಾಲರ್ಶಿಪ್ನಾಗ ಎಲ್ಲ ಮಾಡ್ಕೊಳಕತ್ತೀನಿ. ಮದ್ವಿನೂ ಹಂಗ ಮಾಡಿದ್ರು. ಮದ್ವಿಗೂ ಅಕ್ಕಿಗೆ ಅಂತ ರೊಕ್ಕ ಕೊಡಿಟ್ಟು ಮತ್ತೆ ಅಕ್ಕಿಗೆ ಕೊಟ್ರು ರೊಕ್ಕ. ಈಗ ನೋಡು ಬರೀ ಅಕ್ಕಿನ ಅಂತಾರ. ಎಲ್ಲಿ ಟೈಮ್ ಬರುತ್ತೆ ನೋಡು. ಗೀತವಾ ಎಲ್ಲದಿ ಒಂದಿಟ್ಟು ಚಾ ಕೊಡ. ಯವ್ವ ಚಾ ಕೊಡ. ಎಷ್ಟೊತ್ತಾಯ್ತು ನಾನು ಎದ್ದು ನಡ ಒಂದು ಹಿಡ್ಕೊಂಡ್ ಬಿಟ್ಟೈತಿ. ಬರ್ರಿ, ನಿಮ್ಮ ಕೈಯ ನಾಡ ಆಗ್ಬಿಟ್ಟಿನಿ ನೋಡು. ಅಲ್ಲ, ಕುಂತ್ರು ಸಸಿ, ನಿಂತ್ರು ಸಸಿ. 2 ಮಕ್ಳು ಅದಾರ. 6 ತಿಂಗಳಲ್ಲಿ 6 ತಿಂಗಳಲ್ಲಿ ಇರ್ತೀರಿ. ಇದ್ರ ಎಲ್ಲ ಇಲ್ಲಿದ ಬಳ್ಕೊಂಡು ಹೋಗಿ ಅವ್ರಿಗೆ ಕೊಡ್ತೀರಿ. ಅಲ್ಲ, ನನ್ನ ಗಂಡ ಕಷ್ಟಪಟ್ಟು ಹೊಲ್ದಾಗ ದುಡಿತಾನ ನೋಡು. ನಾವು ಎಂಥ ಮನೆಗದ್ವಿ, ಹಂಚಿನ ಮನ್ಯಾಗ ಕೊಟ್ಟಿರಿ ನನ್ನ. ಆಮೇಲೆ ಇಲ್ಲಿದ್ದು ದುಡಿದಿದ್ದೆಲ್ಲ ನಿನ್ನ ತವ್ರ ಮನೆಗೆ ಇಲ್ಲ, ನಿನ್ನ ಮಗಳ ಮನೆಗೆ ಇಲ್ಲ, ನಿಮ್ಮ ಹಿರಿ ಮಗನ ಮನೆಗೆ ಕಳಿಸ್ತೀರಿ. ನಾವೇನು ತಿನ್ನೋದು? 6 ತಿಂಗಳು ಇಲ್ಲಿ ಬಂದ್ರ ಅಲ್ಲಿ ಒಗ್ಯಾನ ಎಲ್ಲ ಇಲ್ಲೇ ತೊಗೊಂಡು ಬರ್ತಿ. ಹೋಗದಾಕಿ ನಿಟ್ಟಿಯನ ಕುಂತ್ರು ಚಾ, ನಿಂತ್ರು ಚಾದಾಗ ಮುನ್ಗಿಸ್ತೀನಿ ನೋಡಿ ನಿನ್ನ. ಅಯ್ಯ, ಹಿಂಗೆ ಕೊಟ ಅನ್ನಕತ್ತಿ. ಏನು ಕೇಳಿಕೆ ಇನ್ನ ನಿನಗೆ? ಒಂದು ಚಾ ಕೊಡೋಕ್ಕಾಗಲ್ಲ ನಿನಗೆ? ಕೊಡ್ತೀನಿ, ಸುರಿತೀನಿ ಬಾ ನಿನಗೆ. ಒಂದಿಟರ ಬುದ್ಧಿ ಹೇಳೋದೈತಿ ನಿನ್ನ ಮಗಗ. ಅವ ನೋಡಿದ್ರೆ 24 ತಾಸು ಕುಡಿತಾನ. ನೀ ನೋಡಿದ್ರೆ ಬರೀ ಮಗಳಂತಿ. ನಾನು ದುಡ್ಡು ಸಾಕಾಗೈತೆ ನನಗೂ. ಏನು ಕಡಿಮೆ ಮಾಡ್ಯಾನ ನನ್ನ ಮಗ ನಿನಗೆ? ಏನು ಕಡಿಮೆ ಮಾಡಿಲ್ಲ ಯವ್ವ, ಎಲ್ಲ ಹೆಚ್ಚಿಗೆ ಮಾಡ್ಯಾನ. ಅದು ತುಂಬ್ಕೊಂಡು ನನಗೂ ಸಾಕಾಗೈತಿ. ಅದಕ್ಕೆ ಚಲ್ಲಾಗತ್ತೀನಿ ನಾನು ಅದ್ರ ಹೊರಗೆ ಕುಂತು ಉಂತೀನಿ ನೋಡು. ಅದಕ್ಕೆ ಹೌದೌದು, ಕುಂತು ಉಂತೀನಿ ನೋಡು. ಅಲ್ಲ, ಅವ್ರದ್ದು ಹೊಲ ಐತಿ, ಮತ್ತೆ ಅವ್ರಿಗೆ ಪಾಲ್ ಕೊಡ್ತೀನಿ ಅದ್ರಾಗ ದುಡಿದ್ದು. ಅವ ಕೆಲಸ ಮಾಡ್ತಾನ ಪ್ಯಾಟ್ಯಾಗ.
ಪಾಪ ಅವಂಗ ಹೊಲ್ದಂದು ಹೋದ್ರ ಚಲೋ ಅಲ್ಲನ ಅಲ್ಲೆಲ್ಲ ಪೌಡ್ರ್ ಹಾಕಿ ಅದು ಹಾಕಿ ಕೊಟ್ಟಿರ್ತಾರ. ಯಾಕ ನಾವು ಹೊಲ್ದಾಗ ದುಡ್ದು ಸಾಕಂಗಿಲ್ಲನ, ಅವ್ರ ಸಾಲಿನ ಅರ್ಧ ಕೊಡ ಅಂತ ಹೇಳ್ಬೇಕಿಲ್ಲ. ಅವ್ವ ಅವ್ವ ಚಾಕ್ಲೇಟ್ ಕೊಡಿಸ್ಯ. ಏ ಚಾಕ್ಲೇಟ್ ಇಲ್ಲ, ಹೊರಗೋಗು. ಅವ್ವ 5 ರೂಪಾಯಿ ಚಾಕ್ಲೇಟ್ ಕೊಡಿಸ್ಯ. 5 ರೂಪಾಯಿ ಇಲ್ಲ 10 ರೂಪಾಯಿ ಇಲ್ಲ, ಸುಮ್ಮ ಆಟ ಆಡಕ್ ಹೋಗು. ಅಜ್ಜಿ ಅಜ್ಜಿ ನೀರ 5 ರೂಪಾಯಿ ಕೊಡು. ಇಲ್ಕಂಡ್ ಮಗ ನನ್ ಕಡೆ. ಏ ಇಲ್ಲಂದ್ರೆ ಹೇಳಕ್ಕಾಗತ್ತಿಲ್ಲ, ಹೋಗೋಗೋ ಹೊರಗೋಗ್. ನೋಡ ನನ್ನ ಮಗಗ 5 ರೂಪಾಯಿ ಕೊಡಕ್ಕಾಗ್ಲಿಲ್ಲ ನಿಮ್ ಕೈಯಾಗ. ಏ ತಂಗಿ ನನ್ ಕಡೆ ಎಲ್ಲದವ? ತಿಂಗಳ ಎಣಿಸ್ಕೊಂತಿರಲ್ಲ, ನಿಮ್ದೇನೋ ರೊಕ್ಕ ಬರ್ತೈತಲ್ಲ ಅದು. ಅವ್ನ್ ಕೂಡಿಟ್ಟು ಮಗ ಕೊಡೋದು ಅದಲ್ಲ. ಅಯ್ಯ ಆಕಿಗೆ ಎಲ್ಲಿ ಕೊಡ್ತೀನಿ ನಾನು? ಎಲ್ಲ ಗೊತ್ತೈತಿ, ಸುಮ್ನಿರ್ರಿ. ಒಂದ್ ಚಾ ಕೊಡಂದ್ರೆ ಮೈಯೆಲ್ಲ ಮಾತಾಡ್ತಿಯಲ್ಲ ನೀನು. ಕೈಯೆಲ್ಲ ಮಾತಾಡ್ಬೇಕು ನಿಮ್ಗ. ಚಂದಂಗೆ ಮಗಗ ಬುದ್ಧಿ ಹೇಳಕ್ಕಲ್ಲಿರೋ ಒಂದಿಟ್ಟು. ಏನ್ ಬಾಯೆಲ್ಲ ಮಾತಾಡ್ತೀನಿ ನನಗ. ಅಲ್ಲ ನಾ ಏನ್ ಅಂದಿನಂತ ಅಳಕತ್ತಿ ಈಗ? ನೋಡ್ ಮಗ ನೀನ್ ಏಂತಿ ಚಾ ಕೊಡು ಅಂದ್ರೆ ಇಷ್ಟೆಲ್ಲ ಮಾತಾಡ್ತಾಳ ನನಗ. ರೀ ನೀವ್ಯಾವ ಬಂದ್ರಿ? ನಮ್ಮ ಅವ್ವ ಬಯಕತ್ತಿದ್ದಲ್ಲ ಆಗ ಬಂದಿನಿ. ಎದಕ್ ಬಯಕತ್ತಿ? ಕೊಡ್ಲೇನ ಒಂದ್? ನಿಮ್ಮ ಅವ್ವನ ಮಾತು ಕೇಳಿ ನನಗ ಹೊಡಿತೀರಲ್ಲ ನೀವು. ನನ್ನ ತವ್ರ ಮನೆಗೆ ಹೋಗ್ತೀನಿ. ಏ ಹೋಗೆ ಹೋಗ. ಅಯ್ಯ ಆಕಿ ತವ್ರ ಮನೆಗೆ ಹೋದ್ರೆ ಎಲ್ಲ ನಾನ ಮಾಡೋದಾಗುತ್ತೆ. ಏ ಮಗ ಹೋಗ್ಬೇಡ ಅಂತ ಹೇಳು ಆಕಿನ. ಬಿಡುವ ಆಕೆಲ್ಲ ಹೋಗ್ಕಳ. ಅವ್ರ ತವ್ರ ಮನೆಗೆ ಏನ್ ಸುದ್ದದಾರ ಅಂತ ಹೋಗ್ಕಳಕಿ. ಅಲ್ಲ ಮಮ್ಮಿ, ನಾವ್ ಬಂದ ಇಷ್ಟ ದಿನ ಆತ, ನೀವು ನನ್ನ ಗಂಡಗೆ ಯಾವ ಪೋಸ್ಟ್ ಕೊಡವಲ್ಲ. ಅಲ್ಲ ನನಗೆ ಕೇಳಿದ್ರೆ ನಾ ಏನ್ ಕೊಡಕ್ಕಾಗತ್ತ? ನೀ ಹೋಗಿ ನಿಮ್ಮ ಅಪ್ಪಗೆ ಹೇಳ್ಬೇಕಿದ್ನೆಲ್ಲ. ಅತ್ತಿಯಾರ ಹೆಂಗಾದ್ರೂ ಈಗ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಐತಲ್ರಿ, ನನಗ ಕೊಡ್ರಲ್ಲ. ಅಳಿಯಂದ್ರ ನಂಗೇನು ಕೊಡಬೇಕು ಕೊಡಬಾರ್ದಂತ ಏನಿಲ್ಲ. ಅದು ಏನಾತಂದ್ರ ನಮ್ಮ ಮನೆಯವ್ರನ್ನ ಕೇಳ್ಬೇಕು ಒಂದಿಟ. ಅದು ಅಲ್ದ ಅಳಿಯಂದ್ರ ನಿಮ್ಗೆ ಏನ್ ಕಡಿಮೆ ಐತಿ? ಆರಾಮ್ ಇರ್ರಿ ಮನ್ಯಾಗ ಸಾಕು. ಅಲ್ಲ ಮಮ್ಮಿ, ಇಷ್ಟ ದಿನದ ಮೇಲೆ ಏನ್ ಬಗ್ಗೆ ಕೆಲಸ ಮಾಡ್ತೀನಿ ಅನ್ನಕತ್ತಾರ, ಬಿಡು ಅವ್ರನ್ನ. ಫ್ಯಾಕ್ಟ್ರಿ ಕಡೆ ಹೋಗಿರ್ತೀನಿ, ಮನೆ ಕಡೆ ನೋಡ್ಕೊ. ಆಶಾ ಬರ್ತೀನವಾ? ಅಪ್ಪ ನಾ ಆಫೀಸ್ಗೆ ಹೋಗಿ ಬರ್ತೀನಿ. ಅಲ್ಲ ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕಿಲ್ಲ? ಇಲ್ಲ ಹೋಗಿ ಬರ್ತೀನಿ. ಆ್ಯಂಡ್ ಅಪ್ಪ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ಆ ಬ್ರೋಕರ್ ಬಂದಿದ್ದ, ಕಣ್ಣೆ ಕೊಡ್ತೀನಿ ಅಂತೇಳಿ ಹುಡುಗಿ ಹುಡ್ಕಾಕತ್ತಿದ್ರಲ್ಲ, ನೀವು ನಾಳೆಯಿಂದ ಬರ್ಬೋದು ನೋಡಕಂತ. ಹೌದಾ? ಸರಿಯಪ್ಪ, ನೀ ಹೆಂಗಂತಿ ಹಂಗ. ಅಲ್ಲೋ ಏನ್ ಮಾಡೋದು ಈಗ? ನಿನ್ ಮಗ ನೋಡಿದ್ರೆ ಬೇರೆ ಹುಡುಗಿ ನೋಡ್ಕೊಕತ್ತಾನ. ಎಲ್ಲಿ ಬಿಡ, ಇನ್ನೊಂದ್ ಮದುವೆ ಆಗ್ಲಿ, ಅದ್ರಾಗೇನೈತಿ? ಅಲ್ಲ ಈಗ ಆಲ್ರೆಡಿ ಆಶಾ ಪಾಪ ಮಗು ಐತಿ, ಎಲ್ಲ ಐತಿ, ಏನ್ ನೀನ? ನಾ ಹಂಗ ಅಂದಿ ತಗೋ. ಅಂದಂಗ ನಮ್ಮ ಅಳಿಯಂದ್ರಿಗೆ ಫ್ಯಾಕ್ಟ್ರಿ ಒಳಗ ಮ್ಯಾನೇಜರ್ ಪೋಸ್ಟ್ ಐತಲ್ಲ, ಕೊಡ್ತೀರನ? ಮ್ಯಾನೇಜರ್ ಅದಾನ್ಲ ಈಗ ಆಲ್ರೆಡಿ. ರೀ ಅವ ಬರೀ ಪೊಲೀಸ್ ಸ್ಟೇಷನ್ ಅದು ಇದು ಅಡ್ಡಾಡ್ತಾನ. ಮತ್ತ ಯಾರು ಇಲ್ದಂಗ ಆಗತ್ತೆ, ಕೊಡ್ರಿ ಹಂಗ. ನೋಡು ಸಾಯಂಕಾಲ ಹೇಳ್ತೀನಿ ತಗೋ. ಆಶಾನ ಹೋಗ್ಲೇನವಾ? ಮಾಮರ ನೀವು ಹೋಗಿರಿ, ನಾನು ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡ್ ಬರ್ತೀನಿ. ಅಲ್ವಾ ಈ ಕೊಟ್ಟು ಹೋಗ್ಬೇಕಿ? ನಾನು ಆಟೋ ತಗೊಂಡ್ ಬರ್ತೀನಿ ತಗೋರಿ. ನನ್ನ ಕಾರ್ ಬಿಟ್ಟು ಹೋಗ್ಲೇನ ಇಲ್ಲೇ? ಇವ್ರ ಹೆಂಗಾರು ಇರ್ತಾನ, ಕರ್ಕೊಂಡ್ ಬರ್ತಾನ. ಬೇಡ್ರಿ ಮಾಮ, ನಾ ಎಲ್ಲ ಬರ್ತೀನಿ ಹೋಗ್ರಿ. ಜೀವ ಹುಷಾರ್ ನೋಡು. ಗುಂಡಮ್ಮ ಏನ್ ಮಾಡಕತ್ತ? ನಾ ಮಲಗಿಸಿದೀನ್ರಿ ಈಗ ಊಟ ಮಾಡಿ. ಆಕೆ ಆಯಾ ಇನ್ನ ಬಂದಿಲ್ಲ, ಅದಕ್ಕೆ ನಾನು ವೇಟ್ ಮಾಡಕತ್ತೀನಿ. ಆಯ್ತು ಸರಿ ಬರ್ತೀನಿ. ಗುಂಡಮ್ಮ ಮಕ್ಕೊಂಡಾಳ, ಒಂದ್ ಸ್ವಲ್ಪ ನೋಡ್ತೀರಿ. ಆಮೇಲೆ ಅಡಿಗೆಲ್ಲ ಆಗೈತ್ರಿ. ಬಾಂಡೆ ತಿಕ್ಕಕ್ ಬಂದ್ರ ಸ್ವಲ್ಪ ಬಾಂಡೆ ಕೊಡ್ರಿ. ಆಮೇಲೆ ಅರ್ಬಿ ವಾಷಿಂಗ್ ಮಿಷಿನ್ ಹಾಕಿನಿ, ಅವನ್ನೆಲ್ಲ ವಾಶ್ ಮಾಡಿ ಮೇಲೆ ಹಾಕಿಬಿಡ್ರಿ ಅಷ್ಟ. ಸರಿ ನೀವು ಹೋಯ್ ಬಾ, ನಾ ಎಲ್ಲ ನೋಡ್ಕೊಂತೀನಿ. ಯಾಕೋ ಆಯಾ ಇನ್ನ ಬಂದಿಲ್ಲ ನೋಡ್ರಿ. ಅಲ್ಲ ಫೋನ್ ಮಾಡ್ತೀನಿ, ಹೋಗ್. ಏನ್ ಕೆಲಸ ಐತ್ ನೋಡ್ ಮಾಡೋಗ್. ಆಮೇಲೆ ನಿನ್ ಗಂಡ ಹೆಣ್ ನೋಡಕ್ ರೆಡಿ ಆಗ್ಯಾನ ನೋಡು. ಹೌದಾ? ಸರಿ, ನಾ ಎಲ್ಲ ನೋಡ್ಕೊಂತಿದ್ದವ್ರಿ. ಅಲ್ವಾ ನೀ ಯಾಕೆ ಕೇಳ್ಕೋದಿ ಅದನ್ನೆಲ್ಲ? ಅಲ್ಲ ನಮಗ ಚಲೋ ಅಲ್ಲನ ಬೇರೆ ಹುಡುಗಿನ ಮದುವೆ ಆಗಿ ಬಂದ್ರೆ. ಬಟ್ ಆದ್ರೂ ಹುಡುಗಿ ಚಲೋ ಐತಾ, ನಂಗ ಅಂತಪರ ಇದನ್ ಮಾಡಕ್ಕೂ ಮನಸ್ಸಿಲ್ಲ. ನಾಳೆ ಅವ್ನ ನೆನಪಿನ ಶಕ್ತಿ ಬಂತಾರ, ನನ್ನನ್ನು ಹೊರಗೆ ದುಂಬಕ್ತಾನ. ಅದಕ್ಕೆ ಅತ್ತಿಯಾರ ನನ್ನ ಮಾತು ಕೇಳ್ರಿ ನೀವು. ಅವು ನಾ ಎಲ್ಲ ಮಾಡ್ತೀನಿ ತಗೋರಿ. ಅಳಿ ಅಂದ್ರ ನೀವ್ ಇರ್ಬೇಕಾರೆ ನಂಗೆ ಯಾಕೆ ಭಯ. ಸರಿ, ಊಟ ಮಾಡುವಂತ ಬರ್ರಿ. ನಮ್ಮ ಅಣ್ಣಗೆ ಈಗ ನೆನಪಿನ ಶಕ್ತಿ ಇಲ್ಲ. ನೆನಪಿನ ಶಕ್ತಿ ಪರ್ಮನೆಂಟ್ ಆಗಿ ಹೋಗ್ಬಿಡ್ಬೇಕು ನೋಡಿ, ಹಂಗೆ ಮಾಡಿ. ಅದನ್ನೇ ಯೋಚನೆ ಮಾಡಾಕತ್ತೀನಿ ಏನ್ ಮಾಡ್ಬೇಕಂತ ಹೇಳಿ. ಡ್ಯಾಮೇಜರು ನಿನ್ನೆ ಒಂದು ಲೋಡ್ ಅಂತಲ್ಲ, ಅದನ್ನ ಫಿನಿಶ್ ಮಾಡಿದಾ? ಸರ್ ಅದು ಇನ್ನೂ ಮಾಡಿಲ್ಲ ಸರ್. ಲೋಡ್ ಮಾಡು ಇವತ್ತು. ಅದನ್ನೆಲ್ಲ ಇದನ್ನ ಮಾಡಿ ನಾ ಫಾರಿನ್ ಜಂಪ್ ಆಗ್ಬೇಕಂತ ಮಾಡೀನಿ. ಸರ್ ಏನ್ ಹೇಳ್ತಿದ್ರೆ ನೀವು? ನಂಗೇನು ಹೇಳಿಲ್ಲ. ನೋಡು, ನಾನು ನಿನ್ಗೂ ಸ್ವಲ್ಪ ರೊಕ್ಕ ಕೊಡ್ತೀನಿ, ನನಗೂ ಸ್ವಲ್ಪ ರೊಕ್ಕ ತಗೊಂಡು ಏನೇನೈತಿಲ್ಲ ಎಲ್ಲ ರೊಕ್ಕ ತಗೊಂಡು ಹೋಗ್ಬಿಡು ಇವತ್ತು. ಇನ್ನೂ ಕಣ್ಮರಿ ಆಗ. ಅವ ಪೊಲೀಸ್ ಬಾ ಇನ್ವೆಸ್ಟಿಗೇಷನ್ ಮಾಡಕತ್ತಾನ. ಅದು ಅಲ್ದ ಯಾವ್ದು ದಾಂಡಿಗರು ಸಿಕ್ಕಾಕೊಂಡ್ಬಿಟ್ಟಾರ ಇವತ್ತು. ಆಮೇಲೆ ಇವತ್ತು ಏನ್ ಹೇಳು, ಇದೆಲ್ಲ ಫ್ಯಾಕ್ಟ್ರಿ ಬಂದೈತಿ, ಆಯಿಲ್ ಎಲ್ಲ ಇದು ಆಗೈತೆ ಅಂತ ಹೇಳ್ಬಿಡು. ನಾ ಫ್ಯಾಕ್ಟ್ರಿದೆಲ್ಲ ಡಾಕ್ಯುಮೆಂಟ್ ತಗೊಂಡು ಅದನ್ನ ನನ್ನ ಹೆಸರಲ್ಲಿ ಮಾಡಿಸ್ಕೊಂಡು ಹೋಗ್ಬಿಡ್ತೀನಿ ಇವತ್ತು. ಕಾಂಟ್ರಾಕ್ಟರ್ ಬಂದ ಅವಂಗೆಲ್ಲ ಮಾರಿ. ಸರಿ ಸರ್. ಮತ್ತೆ ನನ್ನ ದುಡ್ಡು ನಿನ್ನ ಅಕೌಂಟಿಗೆ ಬರ್ತೈತಿ. ಇವತ್ತು ನೀನು ಬ್ಯಾಗ್ ಪ್ಯಾಕ್ ಮಾಡಿ ನೀವು ಊರ್ ಬಿಟ್ಟು ಹೋಗು. ಸರಿ ಸರ್, ಅಷ್ಟೇ ಮಾಡ್ತೀನಿ. ಏನ್ ಹೇಳಿ ಮಾಡಿ, ಎಷ್ಟು ಲಗು ಬಂದಿದ್ಯಾ ಮಾವ? ಅದು ಮ್ಯಾನೇಜರು ಏನೋ ಫ್ಯಾಕ್ಟ್ರಿ ಏನೋ ಆಗಿದೆ ಅಂತ ಅದಕ್ಕೂ ಬಂದೆ. ಏನ್ ಮ್ಯಾನೇಜರ್ ಏನಾಗಿದೆ? ಸರ್ ಅದು ಆಯಿಲ್ ಲೀಕ್ ಆಗಿ ಮಷಿನ್ಗಳು ವರ್ಕ್ ಆಗ್ತಿಲ್ಲ, ಅದಕ್ಕೆ ಇವತ್ತು ಯಾರಿಗೂ ಕೆಲಸ ಮಾಡಕ್ ಬರಬೇಡಿ ಅಂತ ಹೇಳಿದೆ. ಹೌದಾ? ಏನಾಗಿದೆ ತೋರಿಸುವ. ಸರ್ ಅದೆಲ್ಲ ನಾನು ನೋಡ್ಕೊಂತೀನಿ ಬಿಡಿ, ನೀವು ಏನು ಇದನ್ನ ಮಾಡಬೇಡಿ. ಮಾವ ನಾ ಎಲ್ಲ ನೋಡ್ಕೊಂತೀನಿ. ಇದು ಫ್ಯಾಕ್ಟ್ರಿದು ರಿನ್ಯೂವಲ್ ಮಾಡೋದಿತ್ತು ಲೈಸೆನ್ಸ್, ಅದ್ರ ಡಾಕ್ಯುಮೆಂಟ್ಗೆ ಸೈನ್ ಬೇಕಾಗಿತ್ತು. ಅದಾ ಸರಿ ತಗೋ, ನಾನು ಮಾಡ್ತೀನಿ. ಟೇಬಲ್ ಮೇಲೆ ಇಟ್ಟಿದ್ದೀನಿ, ಬನ್ನಿ ಹೋಗೋಣ. ಸರಿ ಬಂದೆ. ಅಕ್ಕೋ ಫ್ಯಾಕ್ಟ್ರಿ ಒಂದಾದ್ಮೇಲೆ ಒಂದು ತೊಂದರೆ ಕೊಡ್ತಾನೆ ಇದೆ. ಸರ್ ಏನಾಯ್ತು ಇಷ್ಟು ಅರ್ಜೆಂಟ್ ಆಗಿ ಬನ್ನಿ ಅಂತ ಫೋನ್ ಮಾಡಿ? ಮೇಡಮ್ ಅವತ್ತು ನಿಮ್ಮ ಫ್ಯಾಕ್ಟ್ರಿನಲ್ಲಿ ಅವತ್ತು ಗಲಾಟೆ ಆಯ್ತಲ್ಲ, ಅವಾಗ ಇಬ್ರು ದಾಂಡಿಗರು ಸಿಕ್ಕಿದ್ದಾರೆ. ಅವ್ರನ್ನ ಬಾಯಿ ಬಿಟ್ರೆ ಅವರು ನಿಮ್ಮ ಮಾವನ ಹೆಸರು ಹೇಳ್ತಿದ್ದಾರೆ, ತಮ್ಮನ ಹೆಸರು ಹೇಳ್ತಿದ್ದಾರೆ. ಹೌದಾ? ಸರಿ, ಯಾರೇ ಇರ್ಲಿ ಅವ್ರನ್ನ ಒದ್ದು ಒಳಗೆ ಹಾಕಿ, ಅಷ್ಟೇ ನಾನು ನಿಮ್ಗೆ ಹೇಳೋದು. ಸರಿ ಮೇಡಮ್, ನಾನು ಅದನ್ನು ಇನ್ನೊಮ್ಮೆ ಕುಲಂಕುಷವಾಗಿ ಪರಿಶೀಲಿಸಿ ನಾನು ನೋಡ್ತೀನಿ. ಅವ್ರು ನೋಡ್ಬೋದಾ? ಕಾನ್ಸ್ಟೇಬಲ್
ಆ ಇಬ್ರು ದಾಂಡಿಗರನ್ನ ಎಳ್ಕೊಂಡ್ ಬನ್ನಿ. ಸರ್ ನಾ ಇವರಿಬ್ರು ಎಲ್ಲೇ ನೋಡಿದಂಗಿದೆ. ಅದೇ ಮೇಡಮ್ ನಾನು ನಿಮ್ಗೆ ಫುಟೇಜ್ ತೋರಿಸಿನಲ್ವಾ, ಅದರಲ್ಲಿ ಬ್ಯಾಕ್ ಸೈಡ್ ನೋಡಿ ಇವೇ ಇಬ್ರು. ಸರ್ ಏನಂತ ಕೇಳಿ ಅವ್ರನ್ನ, ಹಳೆ ಕೇಸಿಗೆ ಇವ್ರಿಗೆ ಸಂಬಂಧನ ಕೇಳಿ. ಮೇಡಮ್ ನಾವೇನು ತಪ್ಪು ಮಾಡಿಲ್ಲ, ನಮಗೆ ದುಡ್ಡು ಕೊಟ್ಟಿದ್ದಾರೆ, ನಾವು ಮಾಡಿದೀವಿ ಅಷ್ಟೇ. ಸರ್ ಯಾರಂತ ಅದ್ರ ಪತ್ತೆ ಮಾಡಿ ನಂಗೆ ಹೇಳಿ. ಸರಿ ಮೇಡಮ್, ಸ್ಟೇಬಲ್ ಇವ್ನು ಕರ್ಕೊಂಡು ಹೋಗಿ. ಇದಷ್ಟೇ ಅಲ್ಲ, ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಫ್ಯಾಕ್ಟ್ರಿ ಲಾಸ್ ಆಗೋದಕ್ಕೆ ಕಾರಣನೂ ಅವ್ರ ಕೈ ಹಿಂದಿರೋ ಒಬ್ಬ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಅವನು ಏನೇನೋ ಮಾಡಿದಾನೆ, ನಿಮ್ಮ ಫ್ಯಾಕ್ಟ್ರಿನಲ್ಲಿರೋ ಎಲ್ಲ ದುಡ್ಡನ್ನು ಗುಳುಂ ಮಾಡಿದಾನೆ. ಹೌದಾ? ಓಕೆ ಸರ್, ಇದು ನಮ್ಮಿಬ್ಬರ ನಡುವೆ ಇಲ್ಲಿ ಯಾರಿಗೂ ಹೇಳ್ಬೇಡಿ. ಸರಿ ಮೇಡಮ್. ಅಲ್ಲ ಇದಕ್ಕೆಲ್ಲ ಯಾರ್ ಕಾರಣ? ನನಗೆ ಅವತ್ತಿಂದ ಡೌಟ್ ಬಂದಿತ್ತು. ಮೇಡಮ್ ನಿಮ್ಮನ್ನ ಕರಿತಿದ್ದಾರೆ ಬನ್ನಿ. ಅಣ್ಣ ಯಾರು ನೀವು? ಯಾರು ನಿನ್ನ ಬಿಡು, ನನ್ನ ಬಿಡು ನನ್ನ. ಸರ್ ಇವಳಿಗೆ ಇವಾಗ ಪ್ರಜ್ಞೆ ಇಲ್ಲ. ಅವಳನ್ನ ಹಾಗೆ ತಕೊಂಡು ಗಾಡಿನಲ್ಲಿ ತಗೊಂಡು ನಡಿ, ನಮ್ಮ ಓಲ್ಡ್ ಫ್ಯಾಕ್ಟ್ರಿ ಇದೆ ಅಲ್ಲಿ. ಸರಿ ಸರ್. ಹಲೋ ಡ್ಯಾಮೇಜರ್, ಇಮಿಡಿಯೇಟ್ ಆಗಿ ಓಲ್ಡ್ ಫ್ಯಾಕ್ಟ್ರಿನಲ್ಲಿ ಬಾ. ಸರ್ ಯಾಕೆ ಸರ್, ಏನಾದ್ರು ಇದೆಯಾ? ಬೇಗ ಬಾರೋ. ಸರಿ ಸರ್, ಬರ್ತೀನಿ. ಮಕ್ಕಳಗುಂಡ ಸಾಲಿಗೆ ಬಂದಿಲ್ಲ. ಅಯ್ಯೋ ಅದೇನ್ ಕೇಳ್ತೀಯ, ನಮ್ಮ ಅವ್ವ ಮನೆ ಬಿಟ್ಟು ಹೋಗಿದ್ಲ, ಜಗಳ ಮಾಡಿ ನಮ್ಮ ಅಪ್ಪನ ಜೋಡಿ. ಅದಕ್ಕೆ ಅದೇ ಫ್ರೀಡಮ್ ಸಿಕ್ತು ಅಂತ ನಾನು ಸ್ವಲ್ಪ ದಿನ ಅಡ್ಡಾಡಿದೆ ಅಪ್ಪ. ನಮ್ಮ ಅವ್ವ ಇದ್ರೆ ಬರೀ ಸಾಲಿಗೆ ಹೋಗು ಅಂತ ತಲೆ ತಿಂತಾಳೆ. ಇವತ್ತೊಂದಿನ ಬಂಕ್ ಮಾಡ್ಬೇಕಲ್ಲ. ಅದು ಅಲ್ಲದೆ ಇವತ್ತು ಹೊಸ ಟೀಚರ್ ಬರ್ತಿದ್ದಾರೆ, ಇಂಗ್ಲಿಷ್ ಟೀಚರು. ಗೊತ್ತಾ ನಿಂಗೆ? ಅಯ್ಯೋ ಹೌದಾ? ಅದು ಅಲ್ಲದೆ ಅವರು ಬೆಂಗಳೂರಿಂದ ಬಂದಾರಂತ ಕಣ್ಲ. ಇಂಗ್ಲಿಷ್ ಟೀಚರ್ ಬೇರೆ ಅಲ್ದೆ ಅವ್ರು ದಿನ ಇಂಗ್ಲಿಷ್ ನಲ್ಲೇ ಮಾತಾಡ್ಬೇಕಂತೆ, ಇಂಗ್ಲಿಷ್ ನಲ್ಲೇ ಹೇಳ್ಬೇಕಂತೆ. ಇಲ್ಲಿ ಎದ್ದು ನಿಂತ್ಕೊಂಡು ನಾವು ಇಂಗ್ಲಿಷ್ ನಲ್ಲೇ ಮಾತಾಡ್ಬೇಕಂತೆ. ಅದು ಅಲ್ಲದೆ ಅವರು ಪಟ್ನದಿಂದ ಬಂದವ್ರೆ ಕಣ್ಲ. ಅದು ಬೆಂಗಳೂರು ಏನೋ ದೂರ ಆಗತ್ತಂತ ಇಲ್ಲೇ ನಮ್ಮ ಊರಲ್ಲೇ ರೂಮ್ ಮಾಡ್ಕೊಂಡು ಇಲ್ಲೇ ಇರ್ತಾರಂತೆ. ಊರಾಗೆಲ್ಲ ಮಾತಾಡ್ತಾ ಇದ್ರು ಕಣ್ಲ. ಅದು ಇವತ್ತೇ ಬರ್ತಾರಂತೆ ಕಣ್ಲ. ಹೋಗಿ ನೀ ಬಂದಿದ್ಯಲ್ಲೋ, ಇವತ್ತೊಂದಿನ ಬಂಕ್ ಹಾಕಿದ್ರೆ ಚೆನ್ನಾಗಿರ್ತಿತ್ತಲ್ಲೋ. ಏನ್ಲ ಮಂಜ? ಅಯ್ಯೋ ನನ್ಗೆ ಇಂಗ್ಲಿಷೇ ಬರೋದಿಲ್ಲ ಕಣ್ಲ, ಏನೋ ಮಾಡೋದು ಇವಾಗ? ಪಾಠ ಓದಕ್ಕೂ ಬರಕ್ಕಿಲ್ಲ ಕಣ್ಲ. ಅದು ಅಲ್ದೆ ABCD ಹೇಳಂದ್ರೆ ಜಡ್ ತನಕ ಹೇಳ್ತೀನಿ ನಾನು, ಆದ್ರೆ ಇದು ಟಸ ಪುಸ ಅಂದ್ರೆ ನಂಗೆ ಬರಂಗಿಲ್ಲ ಕಣ್ಲ. ನನ್ಗೇನೋ ಬಂದೈತಿಯಾ? ನಂಗೂ ಬರಕಿಲ್ಲ ಕಣ್ಲ. ಅದಕ್ಕೆ ನಾನು ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇವತ್ತು ಬಂಕ್ ಮಾಡ್ಬೇಕಂದ್ರೆ ನಮ್ಮ ಅವ್ವ ಕುಂಡಿ ಮೇಲೆ ಹೊಡೆದು ಕಳಿಸಿದಾಳೆ. ಏನ್ ಮಾಡೋದು ಇವಾಗ? ಲೋ ಗುಂಡ, ನಿಮ್ಮಪ್ಪ ಹಿಂಗಾದ್ರೂ ಇಂಗ್ಲಿಷ್ ನ ಮಾತಾಡ್ತೈತಿ. ಟೀಚರ್ ಏನ್ ಹೇಳ್ತಾರ ಅದನ್ನ ಹೋಗಿ ನಿಮ್ಮ ಅಪ್ಪನ ಮುಂದೆ ಹೇಳಿದ್ರೆ ನಿಂಗೆ ಹೇಳ್ಕೊಡ್ತೈತಿ ಬಿಡಲು. ಅದು ಅಲ್ಲದೆ ನಮ್ಮನೆಗೆ ಯಾರು ಇಲ್ಲ ಕಣ್ಲು, ಎಲ್ಲ ಹೆಬ್ಬಟ್ಟು. ನಾನು ಹಂಗೆ ಏನೋ ದುಗಿಸ್ಕೊಂಡ್ ಬರ್ತಾ ಇದ್ದೀನಿ. ಈಗೇನು ಮಾಡೋದು? ಎಲ್ರ ಹತ್ರ ನನ್ನ ಮರ್ಯಾದೆ ಕಳಿತಾಳ್ ಕಣ್ಲ ಇವಳು. ಹೆಂಗೆ ಆತಾವಣಿ? ಅಲ್ಲ ನಮ್ಮಪ್ಪ ಕುಡ್ದು ಎಲ್ಲಿ ಬಿದ್ದಿರ್ತೋ ಎಲ್ಲಿ ಉಳ್ಳಾಡ್ತಿರ್ತೋ ಅನ್ನೋದೇ ಗೊತ್ತಿಲ್ಲ. ಬಂದು ಅವ ನನ್ಗೆ ಇಂಗ್ಲೀಷ್ ಹೇಳ್ಕೊಡೋದು. ಮುಗೀತು. ಸುಮ್ಮನೆ ಇರ್ಲೋ, ನಂಗೂ ಬರಲ್ಲ ಇಂಗ್ಲೀಷು. ಮಂಜ ಗುಂಡ ಏನೋ ಮಾತಾಡ್ತಿದ್ದೀರಾ? ನಂಗೂ ಸ್ವಲ್ಪ ಹೇಳ್ರಲೋ. ನಂಗೂ ಯಾಕೋ ಅಂಜಿಕೆ ಬರ್ತಿದೆ. ಚಡ್ಡಿ ಒಳಗೆ ಸುಸು ಬರ್ದಕತ್ತಿದೆ ಕಣ್ಲ. ಟೀಚರ್ ಬರ್ತಿದಾರಂತೆ. ಮಂಜ ಏನು ಹೇಳ್ಬೇಡ, ಸುಮ್ಕಿರ್ಲಾ. ಹಾಯ್ ಚಿಲ್ಡ್ರನ್ಸ್, ಗುಡ್ ಮಾರ್ನಿಂಗ್. ಲೋ ಗುಂಡ, ನಮ್ ಕತೆ ಮುಗೀತು ಕಣ್ಲ. ಈ ಅಮ್ಮ ಏನೋ ಚಿಲ್ಡ್ರನ್ಸ್ ಅಂತೆ, ಗುಡ್ ಮಾರ್ನಿಂಗ್ ಅಂತೆ. ಲೋ ಅಮ್ಮನ್ ನೋಡ್ಲೋ ಹೆಂಗ್ ಬಂದಿದ್ದಾಳೆ. ನಾವು ಅಮ್ಮಿ ನಮ್ಮ ಊರಲ್ಲಿ ನಮ್ಮ ಸ್ಕೂಲಲ್ಲಿ ಈ ತರ ಬಟ್ಟೆ ಹಾಕೊಂಡು ಯಾವತ್ತು ಬಂದಿರೋದನ್ನ ನೋಡೇ ಇಲ್ಲ ಕಣ್ಲ. ಯಾಕೋ ಭಯ ಆಗ್ತಿದೆ ಕಣ್ಲ ಗುಂಡ. ಯಾಕೋ ಸುಸ್ಸು ಜೋರ್ ಬರ್ತಿದೆ ಕಣ್ಲ. ಲೋ ಮಂಜ ಸುಮ್ ಕೂತ್ಕೊಳ್ಳು, ನಮ್ಮನ್ನೇ ನೋಡ್ತವ್ರೆ ಟೀಚರು. ಆಮೇಲೆ ಬೆಂಚ್ ಮೇಲೆ ನಿಂತು ಪನಿಷ್ಮೆಂಟ್ಗೆ ಏನಾದ್ರು ಕೊಟ್ರೆ ಮುಗಿದೋಯ್ತು ಕಣ್ಲಾ, ಸುಮ್ನಿರ್ಲಾ. ಅದು ಅಲ್ದೆ ಅವ್ರು ಇಂಗ್ಲೀಷು ಟಸ ಪುಸ ಅಂದ್ರೆ ನಮ್ಗೇನು ಅರ್ಥ ಆಗಲ್ಲ ಕಣ್ಲಾ, ಮತ್ತೆ ಪೆಕ್ರಾಗತ್ತೆ, ನೋಡ್ಬೇಕಾಗುತ್ತೆ. ಹಾಯ್ ಸ್ಟೂಡೆಂಟ್ಸ್. ಅಲ್ಲ ಗುಡ್ ಮಾರ್ನಿಂಗ್ ಹೇಳಿದ್ರೆ ನಿಮ್ಗೆ ಯಾರಿಗೂ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಬರೋದಿಲ್ವಾ? ಯಾಕೆ ನಿಮ್ಮ ಟೀಚರ್ಸ್ ಏನು ಹೇಳ್ಕೊಟ್ಟಿಲ್ವಾ? ಎಕ್ಸ್ಕ್ಯೂಸ್ ಮೀ, ಫಸ್ಟ್ ಬೆಂಚ್ ಸ್ಟೂಡೆಂಟ್, ಯು ಬೋತ್ ಆಫ್ ಯು, ವಾಟ್ ಯು ಡಿಸ್ಕಸಿಂಗ್? ಕ್ಯಾನ್ ಯು ಟೆಲ್ ಮೀ? ಲೋ ಗುಂಡ, ಏನೋ ಹೇಳ್ತಿದಾರೆ ಕಣ್ಲ. ನಮ್ಮನೆ ನೋಡ್ತಿದಾರೆ, ಯಾಕೋ ಗುರಾಯಿಸ್ತಿದಾರೆ ಕಣ್ಲ. ಏನ್ ಹೇಳ್ತಿದಾರೆ ಅರ್ಥನೇ ಆಗ್ತಿಲ್ಲ ಕಣ್ಲ. ಕಣ್ಲಾ ನನಗ್ ಗೊತ್ತಾದ್ರೆ ನಿನ್ಗೆ ಹೇಳೋದು, ನನ್ಗೆ ಗೊತ್ತಾಗ್ತಿಲ್ಲ, ಸುಮ್ಮನಿರ್ಲಾ. ಮಕ್ಕಳೇ, ನಾನು ನಿಮ್ ಜೋಡಿನೇ ಮಾತಾಡ್ತಿರೋದು. ಏನ್ ಹೇಳಿ, ನಾನು ಕಲ್ಕೊಂತೀನಿ ನಿಮ್ ಜೋಡಿ. ಹೇಳಿ ಸಂಕೋಚ ಮಾಡ್ಕೋಬೇಡಿ, ಏನ್ ಹೇಳಿ. ಅಯ್ಯೋ ಟೀಚರ್, ನೀವು ಕನ್ನಡ ಮಾತಾಡ್ತೀರಾ? ಅಯ್ಯಯ್ಯೋ, ನಾನ್ ನಮ್ಗೆ ಕನ್ನಡ ಬರಲ್ಲ ಅಂತ ನಾವು ಹೆದರ್ಕೊಂಡ್ ಬಿಟ್ಟಿದ್ವಿ. ಏನ್ ಟೀಚರ್ ನೀವು ನಮ್ಗೆ ಇವಾಗ ಹೇಳಿದ್ದು? ಓ ಇದಕ್ಕಾ? ನನಗೂ ಕನ್ನಡ ಬರುತ್ತೆ, ನಾನು ಕನ್ನಡದವಳೆ. ಬಟ್ ನಾನು ನಿಮಗೆ ಇಂಗ್ಲೀಷಲ್ಲಿ ಪಾಠ ಮಾಡಿಕೊಡ್ತೀನಿ, ಆಯ್ತಾ? ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್ ಓನ್ಲಿ ಇನ್ ಅ ಕ್ಲಾಸ್ ಆ್ಯಂಡ್ ಯು ಸ್ಟೂಡೆಂಟ್ಸ್ ಆರ್ ಶುಡ್ ಸ್ಪೀಕ್ ಇನ್ ಇಂಗ್ಲಿಷ್. ಲರ್ನ್ ಇಂಗ್ಲಿಷ್. ಟೀಚರ್ ನಮ್ಗೆ ಇಂಗ್ಲಿಷ್ ಎಲ್ಲ ಬರಾಕಿಲ್ಲ ಟೀಚರ್.
ಯಾಕಂದ್ರೆ ಪಾಠ ಓದ್ತೀವಿ ಒಂದಿಟ್ಟು ಏನೋ ಮಾಡ್ತೀವಿ ಅಷ್ಟೇ, ಯಾರಿಗೂ ಬರಕ್ಕಿಲ್ಲ ಟೀಚರ್ ನಮ್ಗೆ. ನಾವೆಲ್ಲ ಇಂಗ್ಲಿಷಲ್ಲೇ ಮಾತಾಡಕ್ ನೋಡ್ತೀವಿ, ಬಟ್ ತಪ್ಪಾಗುತ್ತೆ ಟೀಚರ್. ಎಲ್ಲರೂ ನಗಾಡ್ತಾರೆ ನಮ್ಮನ್ನ. ಟೀಚರ್ ನೀವೇ ಕಲಿಸ್ಕೊಡಿ ನಮ್ಗೆ. ನಾನು ಬಂದಿರೋದೇ ನಿಮಗೆಲ್ಲ ಕಲಿಸೋದಕ್ಕೆ. ನಾನು ಇಲ್ಲೇ ಮನೆ ಮಾಡಿ ಇದ್ದೀನಿ. ಹಾಗೇನೆ ನಿಮ್ಮ ಮನೆಗೂ ಬಂದು ನಾನು ಇಂಗ್ಲೀಷ್ನ ಹೇಳ್ಕೊಡ್ತೀನಿ. ನೀವು ಕಲಿಬೇಕು ಆಯ್ತಾ. ಈಗ ನನ್ನ ಜೋಡಿನೂ ನೀವು ಇಂಗ್ಲೀಷಲ್ಲೇ ಮಾತಾಡಬೇಕು. ಡೋಂಟ್ ವರಿ, ನಾನಿರೋ ತನಕ ನಿಮಗೆ ಇಂಗ್ಲೀಷ್ ಪರ್ಫೆಕ್ಟ್ ಆಗಿ ಬರೋತನ ಮಾಡಿ ಹೋಗ್ತೀನಿ ಆಯ್ತಾ. ಎಲ್ರೂ ಕಲ್ಸೋಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ಆಯ್ತಾ. ನನ್ನ ಪರಿಚಯ ನಿಮ್ಗೆ ಆಯ್ತಲ್ವಾ. ಒಬ್ಬೊಬ್ಬರಾಗಿ ಬಂದು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿನ್ನ ಹೆಸರೇನು? ಟೀಚರ್ ಮೈ ನೇಮ್ ಈಸ್ ಗುಂಡಾ. ಮೈ ಫಾದರ್ ನೇಮ್ ಈಸ್ ಮಂಜುನಾಥ. ಮೈ ಮದರ್ ನೇಮ್ ಈಸ್ ಗೀತಾ. ದಿಸ್ ಈಸ್ ಮೈ ಫ್ಯಾಮಿಲಿ ನೇಮ್ ಟೀಚರ್. ಈ ಗುಂಡ ಕುತ್ಕೋ ಹೋಗು. ಟೀಚರ್ ಏನ್ ಗೊತ್ತಾ, ಈ ಗುಂಡ ಇದನ್ನಲ್ಲ, ಗುಂಡನಪ್ಪ ಬಹಳ ಕುಡಿತಾನೆ. ಕುಡ್ದಾಗೆಲ್ಲ ಇಂಗ್ಲಿಷ್ನ ಮಾತಾಡ್ತಾನೆ. ಅದಕ್ಕೆ ಅವನು ಅಷ್ಟ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾನೆ. ಲೇ, ನಾನೇನಾದ್ರೂ ನಿಮ್ ಮನೆ ಬಗ್ಗೆ ಹೇಳಿದ್ನಾ? ನೀ ಯಾಕೆ ನಮ್ಮ ಮನೆ ಬಗ್ಗೆ ಹೇಳ್ತಿದ್ದಿ? ನಾನೇನ್ ಹೇಳ್ತಿದ್ದೀನೋ ಇರೋದನ್ನೇ ಹೇಳ್ತಿದ್ದೀನಿ. ನಿಮ್ಮಪ್ಪ ಕುಡಿದು ಇಂಗ್ಲಿಷ್ ನಲ್ಲೇ ಮಾತಾಡ್ತಾನಂತಾನೆ. ಗೊತ್ತಾಗ್ಲಿ ಬಿಡು, ನಿಮ್ಮಪ್ಪ ಎಣ್ಣೆ ಕುಡಿದು ಇಂಗ್ಲಿಷ್ ನಲ್ಲಿ ಮಾತಾಡೋದು ಎಲ್ರಿಗೂ ಗೊತ್ತಾಗ್ಲಿ. ಪಾರ್ಲ ನಿಂಗೆ ಐತಿ. ಆ ಪೆಂಡು ಅಂತ ಹೇಳಿ ನನಗೆ ಇದನ್ ಮಾಡ್ತೀಯಾ? ಬಾ, ನಿಂಗಿದೆ ಮೋಸ ಮಾಡ್ತೀಯಾ, ಬದ್ನಿಗೂಟ ಬಡಿತೀಯಾ? ನನ್ ಮಗ ನೀನು, ಬಾ, ಇದಿಂಗಿದೆ. ಮಿತ್ರ ದ್ರೋಹಿ ಕಣ್ಲಾ ನೀನು. ಪ್ಲೀಸ್ ಸೈಲೆಂಟ್, ಸ್ಟಾಪ್ ಯುವರ್ ಟಾಕಿಂಗ್. ನೋಡಿ, ಯಾರು ಇಲ್ಲಿ ಅವರ ಪರ್ಸನಲ್ ವಿಷಯನ ಮಾತಾಡೋಂಗಿಲ್ಲ. ಸ್ಕೂಲಲ್ಲಿ ಏನಿದೆ ಅದನ್ನ ಕಲಿಬೇಕು ಅಷ್ಟೇ. ಅಂಡ್ ಡೋಂಟ್ ಡಿಸ್ಕಸ್ ಪರ್ಸನಲ್ ಲೈಫ್ ಇನ್ ಸ್ಕೂಲ್, ಓಕೆ? ಅಂಡರ್ಸ್ಟ್ಯಾಂಡ್? ಟೀಚರ್, ನೀವು ಇಂಗ್ಲಿಷ್ ನಲ್ಲಿ ಏನು ಟಸಪಸ ಅಂದ್ರೆ ನಮ್ಗೇನು ಅರ್ಥನೇ ಆಗ್ಲಿಲ್ಲ. ಪ್ಲೀಸ್ ಕನ್ನಡದಲ್ಲಿ ಹೇಳಿ. ಎಲ್ರು ಇಲ್ಲಿ ಏನಿದ್ರು ಪಾಠ ಕಲಿಬೇಕು. ಮನೆಯಿಂದ ತಂದು ಇಲ್ಲಿ ಹೇಳೋ ಹಾಗಿಲ್ಲ, ಓಕೆ? ಇವತ್ತಿಗೆ ಇಷ್ಟೆಲ್ಲ ಸಾಕು. ಇವತ್ತೆಲ್ಲ ನಿಮ್ ಪರಿಚಯ ಮಾಡ್ಕೊಂಡಿದ್ದೀರಾ. ನಾಳೆಯಿಂದ ನಿಮ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ನೀವು ಇನ್ನೆಲ್ಲರೂ ಹೊರಡ್ಬೋದು. ಅಯ್ಯೋ ಟೀಚರ್, ಇಷ್ಟು ಬೇಗ ಬಿಟ್ರ? ಥ್ಯಾಂಕ್ ಯು ಟೀಚರ್. ಓಕೆ, ಬಾಯ್ ಬಾಯ್. ಏನ್ರವ್ವ ಎಲ್ರು ಒಂದೇ ತರ ಸೀರೆ ಹಾಕೊಂಡ್ ಬಂದಿರಲ್ಲ? ನಾನು ತಗೊಂಡ್ ಬಾಳ ವರ್ಷ ಆತಿದನ. ನಾನು ತಗೊಂಡ್ ಬಾಳ ವರ್ಷ ಆತಾಳ. ನಾನು ತಗೊಂಡ್ ಬಾಳ ವರ್ಷ ಆತ. ಎಲ್ರು ತಗೊಂಡ ಬಾಳ ವರ್ಷ ಆಗೈತಿ. ಮತ್ತೇನು ಒಟ್ರು ಒಂದೇ ತರ ಹಾಕೊಂಡ್ರಲ್ಲ ಇವತ್ತು? ನಾ ಫಸ್ಟ್ ಹಾಕೊಂಡಿನಿ. ನಿಮ್ಗಿನ ಮುಂಚೆ ಹಾಕೊಂಡ್ ಬಂದಿದ್ ನಾನು. ಮಲ್ಲವಕ್ಕೋ, ಏನು ಎಲ್ಲಾರ್ನು ಗೊಳೆ ಹಾಕೊಂಡ್ ಕುಂತ್ಕೊಂಡ್ ಬಿಟ್ಟಿದೀಯಾ? ನೋಡ ಗೀತಿ, ಸೀರೆ ನಾ ಫಸ್ಟ್ ಹಾಕೊಂಡ್ ಬಂದಿದ್ದಿಲ್ಲ. ಗೀತಾ, ನಾ ಹಾಕೊಂಡಿನಿ ಇದನ್ನ. ಗೀತಾ, ನಾ ಹಾಕೊಂಡಿನಿ. ಅಯ್ಯಯ್ಯೋ, ಯಮಲಕ್ಕ ಅಲ್ಲೇ ಯವ್ವ, ನೀನು ಮಲ್ಲವ್ವ ಇಬ್ರು ಒಟ್ಟಿಗೆ ಓದಿ ಸೀರೆ ತಂದಿರಿ. ಅದು ಗೊತ್ತೈತ್ ನನಗ. ಇಬ್ರು ಒಂದ ಕಲರ್ ಹಾಕೋಬೇಕಂತ ಒಂದ ಕಲರ್ ಹಾಕೊಂಡಿರಿ. ಬ್ಲೌಸ್ ಅಷ್ಟ ಚೇಂಜ್ ಮಾಡ್ಕೊಂಡ್ರಿ. ಅದಕ್ಕೆ ಯಾಕೆ ಅಷ್ಟು ಇದನ್ ಮಾಡ್ತೀವ? ಅಲ್ಲೇ ನಾನು ಏನ್ ಬಿಡ, ಯಾರು ಹಾಕೊಂಡಿರ್ತಾರ ಅದನ್ನ ನೋಡ್ತೀಯ, ಹಾಕೊಂಡ್ ಬರ್ತೀವಿ. ನೋಡಮಲ್ಲವಕ್ಕ, ಚಲೋ ಅಲ್ಲ ಅದು ಮಾತು. ಸಾಕ್ ನಡ್ರಿ, ಕೆಲಸ ಮಾಡಿ ನಡ್ರಿ. ಯಾಕ ನಿಂಗವಕ್ಕ ಬರ್ಲಿಲ್ಲನ? ಕೇಳಿದ್ನವ, ಆಕಿನ ಮೊಮ್ಮಗಳು ದವಾಖಾನಿಯಿಂದ ಈಗ ಬಂದಾಳ. ಒಲ್ಲಂದ್ಲ. ರಂಗವಕ್ಕ ಬಂದಾಳಲ್ಲ. ಏನ್ ರಂಗವಕ್ಕ ಬಿಡುವಾತ ನೀವು ನಿಂಗ? ಹುಣವ, ಈಗ ಸ್ವಲ್ಪ ಬಿಡು ಆಗೈತಿ, ಅದಕ್ಕೆ ಬಂದಿನಿ. ನಿನ್ ಮಗ ಹೊಲ್ದಾಗ ಕೆಲಸ ಮಾಡಕ್ ಬಿಟ್ನ ಮತ್ತೇನೇನ್ ಮಾಡ್ತಾನ? ಸಾಲಿ ಕಟ್ಟಕ್ ರೊಕ್ಕ ಬೇಕಲ್ಲ. ಆಯ್ತು, ಎಲ್ಲಾರು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಯಾರು ಫಾಸ್ಟ್ ಮಾಡ್ತೀರಿ ನೋಡು. ಓ, ಇದು ಮಲ್ಲಕ್ಕನ ಹೊಲ ಅಲ್ಲ? ಅದಕ್ಕ ದೇಕ್ರೇಕಿ ಮಾಡಕ್ ಬಂದಾಳ. ಏನುವಾ ಮಲ್ಲಕ್ಕ, ಫುಲ್ ಜೋರ. ಸುಮ್ನಿರ್ಲಿ, ಕೆಲಸ ಮಾಡಿ ನಡ್ರಿ. ಇಲ್ಲ ಅಂದ್ರ ಪಗಾರ ಕೊಡಂಗಿಲ್ಲ. ನಡ್ರಿ ಲಕ್ಕ, ನಾನ್ರಿ ಈ ಸಾಲ ತಗೊಂಡೆ. ನೋಡ್ರಿ, ನಮ್ ರಂಗಕ್ಕ ನಿಯತ್ ಅಂದ್ರ ನಿಯತ್. ಎಲ್ಲಿಂದ ಬರ್ಬೇಕು ಅಲ್ಲಿಂದ ಬರ್ತಾ. ಫಸ್ಟ್ ಇಂದ ಬರ್ಬೇಕಾ ಅಲ್ಲಿಂದನ ಬರ್ತಾಳ ಅಕ್ಕಿ ಕೆಲ್ಸಕ್ ನಿಂತ್ಲ ಅಂದ್ರ ಹಂಗ ಬರ ಓದ್ಬಿಡ. ಆಕಿನ ಕೆಲಸನ ಗಟ್ಟಿ. ಏನ್ ಗೀತವಾ, ನೀ ಹೇಳೋದೇನ ನಾವೆಲ್ಲ ಕೆಲಸ ಮಾಡಂಗಿಲ್ಲ ಅಂತನ? ಹಂಗಲ್ವಾ ನಾ ಹೇಳಿದ್ದು. ಗೀತಾ, ನಡಿ ಕೆಲಸ ಮಾಡಿ. ಸರಿ ಕಣಕ್ಕ. ನೀ ಏನ್ ತೆಗಿತೋ ಏನ್ ಎಲ್ಲಾ ದೇಕ್ರೇಕಿ ನೋಡ್ತೀಯೋ? ಅಯ್ಯ, ನಾನು ತೆಗಿತೀನಿ ತಗೋರ ಯವ್ವ. ನಾ ಈ ಸಾಲ ತಗೊಂತೀನಿ. ಅಲ್ಲ, ನಂಗೊಮ್ಮೆ ಹೆಂಗ್ ಅನ್ಸುತ್ತಂದ್ರ ಈ ಗೀತಿ ಮಾಡೋದ್ ನೋಡಿದ್ರ ಈ ಹೊಲಕ್ ನಾ ಮಾಲಕ್ತೋ ಏನ್ ಗೀತಿ ಮಾಲಕ್ತೋ ಅನ್ಸುತ್ತ. ಅಲ್ಲ ಗೀತಾ, ನಾನ್ ಬ್ಲೌಸ್ ಕೊಟ್ಟಿದ್ನಲ್ಲ, ಹೊಲ್ಯಾಕ ಕೊಟ್ಟೇ ಇಲ್ಲ. ಏನ್ ಕೇಳ್ತಿ ಬಿಡು, ಇನ್ನ ಹೊಲ್ದಿಲ್ಲ. ಕೊಡ್ತೀನಿ ತಗೋ. ನಂದು ಕೊಡ್ಬೇಕಲ್ಲ. ಕೊಡ್ತೀನಿ ತಗೋರಿ, ಹಿಂಗ್ಯಾಕ್ ಮಾಡ್ತೀರಿ? ಅಲ್ಲೇ ಎಲ್ಲಾರ್ಗ ಹೇಳಕತ್ತೀನಿ ನೋಡು, ಬ್ಲೌಸ್ ರೇಟ್ ಜಾಸ್ತಿ ಆಗೈತಿ ಈಗ. 500 ರೂಪಾಯಿಗೆ ಒಂದು. ಅದು ಹಾಕಿದ್ರ 600 ನೋಡು. ಅಯ್ಯೋ, ಏನಯ್ಯವ್ವ ನಿನ್ ಲೆಕ್ಕ? ಸಿಟಿ ಲೆಕ್ಕ ಇಟ್ಟೇ ಇಲ್ಲ ನೀನು. ಮತ್ತ ಊರಾಗಿರಾಕ ನಾನು ಒಬ್ಬೇಕೆ ಅಸ್ತ್ರ ತಗೊಂಡ್ ಬರಕ್ ಹೋಗ್ಬೇಕು, ಎಲ್ಲಾ ಮಾಡ್ಬೇಕು ಅಂತ. ನಿಮ್ ಮನಿ ಕೆಲ್ಸಕ್ಕೂ ಬರ್ಬೇಕು, ಎಲ್ಲಾನು ಮಾಡ್ಬೇಕು. ನನಗೂ ಪಗಾರ ಜಾಸ್ತಿ ಬೇಕು. ನಮ್ದು 1 ಹೊಟ್ಟೆ ಅಲ್ಲ 3 ಹೊಟ್ಟಿಗ. ನಿಮ್ಮತ್ತಿ ಬಂದ ಅಂತ ಎಲ್ಲಾ ಜಾಸ್ತಿ ಮಾಡಕತ್ತೇನ? ಅವ್ರತ್ತಿ ಹೆಂಗದಾಳೆ ನಿಮ್ಮತ್ತಿಗ? ಅದ್ನೇನ್ ಕೇಳ್ತಿ ಬಿಡಿ ಯವ್ವ. ನಿನ್ನೆರ ಜಗಳ ಆಗಿ ನಾನು ಮನಿ ಬಿಟ್ಟು ಹೋಗಿದ್ದೆ. ನಾನು ನಿಂಗ ಹೋಗ್ಕೊಂಡ್ ಮನೆಯಾಗಿದ್ದೆ ಒಂದಿನ ಪೂರ್ತಿ. ನನ್ ಗಂಡ ಬಂದ್ ಕರಂದಂತ ಬಂದಿನಿ. ಏನ್ ಮಾಡ್ತಿ? ಕುಡ್ಕೊಂಡಿದ್ರ ಹಿಂಗ ನೋಡು. ಸಾಕು, ಕೆಲಸ ಮಾಡ್ರಿ. ನೋಡಗ ರಂಗವ್ ಎಷ್ಟು ಬಡ ಮಾಡಕತ್ತಾಳ. ಹಂಗ ಒಂದಿಟ್ ಕೊಡ್ತೀನಿ ಸೊಪ್ಪ ಹೋಗ್ಬೇಕಾದ್ರೆ. ನೋಡು. ಅಯ್ಯೋ, ಕೊಟ್ಟಂಗ ಬಿಡು. ನೋಡನ್ ತಗೋರಿ, ಮಾಡ್ರಿ. ಹೆಂಗ್ ಮಾಡ್ತಿರಲ್ಲ? ಮಲ್ಲವಕ್ಕ ಅಲ್ಲಿ ನೋಡಲ್ಲಿ. ಅಲ್ಲ, ಯಮಲನ್ನು ನೋಡಲ್ಲಿ ಒಂದಿಟ ಹೆಂಗ ತೆಗಿಯಾಕತ್ತಾಳ ನೋಡಲ್ಲಿ ಒಂದಿಟ.
ಅದು ಏನ್ ಕಿತ್ರದು ಅಳತೈತನೋ ಅನ್ನೋರ್ ಗತಿ ಇಟೀಟ ತೆಗೆದು ಹೋಗ್ಯಾಕತ್ತಾಳ. ನಾನು ಅದ ನೋಡಾಕತ್ತೀನಿ ಆಕಿನ. ಎಲ್ಲಾರು ಮುಂದ್ ಬಂದ್ರ ಅಕ್ಕಿ ಮಾತ್ರ ಅಲ್ಲೇ ಕಸ ತೆಗದ್ರ ಅದಕ್ ನೋವು ಆಗುತ್ತನೋ ಅನ್ನೋರ್ ಗತಿ ತೆಗಿಯಾಕತ್ತಾಳ. ಯಾಕ ಯಮಲ ಕೆಲಸ ಮಾಡಾಕ ಮನಸ್ಸಿಲ್ಲನ? ಅಯ್ಯ ಅದು ಪಾಪ ತೆಗದ್ರ ನೋವು ಆಗತ್ತನ ಅಂತ ಸಕಾಶ ತೆಗಿಯಾಕತ್ತಿ. ನಾನು ಹೊಲ ಐತಿ ತೆಗಿ. ಸರಿವಾ ನೀ ಹೇಳಿ ಅಂದ್ರೆ ಬೇಡ ತೆಗಿತೀನಿ. ಅಯ್ಯ ಒಮ್ಮಲ್ಕೆ ಎಲ್ಲಿ ಜಂಪ್ ಮಾಡಿದೇನಿ? ನೀನೇ ಹೇಳಿದಾರ ತೆಗಿ ಅಂತ, ಅದಕ್ಕೆ ಬರ ತೆಗೆದೋಗದೆ. ಅವ್ವ ನಾನು ಇದು ಎಲ್ಲ ಹಾಳಾಕೋ ಗಿಡ ಸರಿಯಾಗಿ ತೆಗಿ. ಅಯ್ಯ ಹೆಂಗ್ ತೆಗದ್ರಿ ಒಂದ್ ಮಾತಂತಿಯಲ್ಲ ಇವ ನೀನು. ಎಷ್ಟ್ ಕೊಡ್ತಿ ಪಗಾರ? ಏನಲ್ಲ 150 ರೂಪಾಯಿ ಕೊಡ್ತೀನಂತೆ. ನಂಗೆ 250 ಕೊಡು. ಅಕ್ಕಿ ಕೊಟ್ರೆ ನಂಗೂ ಬೇಕು ನೋಡು. ಯವ್ವ ಮಾಡ್ರಿ ಯವ್ವ ಕೆಲಸ, ನನ್ ಮಗ ಕೊಡ್ತಾನೆಲ್ಲ. ಇನ್ ಮೇಲಿಂದ ನೀವಿಬ್ಬರನ್ನು ಬಿಟ್ಟು ಬರ್ಬೇಕು ನೋಡು. ರಂಗವ ಮತ್ತ ಈಕಿನ ಅಷ್ಟ ಕರ್ಕೊಂಡು ಬರ್ಬೇಕು. ಏನ್ ರಂಗವ್ವ ಏನ್ ಮಾಡಿದ್ದೆ ಅಡ್ಗಿ ಇವತ್ತ? ಸಾರು ಅನ್ನ ಚಪಾತಿ. ಮಗ ಸಾಲಿ ಹೊಕ್ಕಿನನ್ನ ಅದಕ್ಕೆ ಕಟ್ ಕಳ್ಸಿದೆ. ಹೌದನ? ನೀ ಏನ್ ಮಾಡಿದಿ? ನಾ ಇವತ್ತೇನು ಮಾಡಿಲ್ಲ. ಇಂದಿರಾ ಕ್ಯಾಂಟೀನ್ ಬಂದೈತಲ್ಲ ನಮ್ಮ ಊರಾಗೀಗ, ಅಲ್ಲೇ ಹೋಗಿ ಒಂದ್ 20 ರೂಪಾಯಿ ಕೊಟ್ಟು ಇಡ್ಲಿ ತಗೊಂಡ್ ಒಂದ್ ತಿಂದ್ವಿ. ಮಧ್ಯಾಹ್ನಕ್ಕೂ ಅಲ್ಲೇ ಹೋದ್ರಾತಂತೆ. ಏನೋ ಗುಸು ಪಿಸು ಮಾತಾಡಕತ್ತಿರಲ್ಲ. ಏನಿಲ್ಲ ಬಿಡ. ಅಡ್ಗಿ ಏನ್ ಮಾಡಿ ಅಂತ ಕೇಳ್ದೆ. ನೀ ಅಂತರೂ ಕ್ಯಾಂಟೀನ್ದಾಗ ತಿನ್ನಕತ್ತಿರ್ಬೇಕು 3 ದಿನ ಆತಲ್ಲ. ಅದೇನ್ ಚಲೋ ಇರ್ತಂತ ತಿನ್ನಕತ್ತಿ ಇವ. ಏನ್ವಾ ಬಡವ್ರಿಗೆ ಅದ ಭಾಗ್ಯ ಮತ್ತೆ ರೇಷನ್ ತಂದೇನ? ಇವ ನಮ್ಮ ಮನ್ಯಾಗಂತ್ರು ಬರಂಗಿಲ್ಲ. ನಮಗಂತ್ರು 2 ಮಕ್ಳು ದುಡಿತಾವ ಅಂತೇಳಿ ನಮಗ್ ಮಣ್ಣು ಕೊಟ್ನ ಇವ ಅಕ್ಕಿ. ನಮ್ಮ ಅತ್ತಿದು ತೆಗೀರಿ ರಂಗಿಲಕ್ಕಿ ತೆಗೀರಿ ಅಂತಾನ ಬರೀ. ನಾ ಹೇಳ್ದೆ ನಾ ತೆಗಿಯಂಗಿಲ್ಲಪ್ಪ, ಆಕಿ 6 ತಿಂಗಳು ಇದ್ರು 6 ತಿಂಗಳಲ್ಲಿ ಇರ್ತಾಳ, ನಾ ಇಟ್ಕೊಳಕ್ಕೆ ಅಂದೇನ. ಅದನ್ನ ತೆಗೆದು ಬಿಟ್ಟಾರ ಈಗ. ನಿಮ್ಮ ಮನ್ಯಾಗ ಯಾರು ದುಡ್ಯಾಕತ್ರ ಅದೇನ ಟ್ಯಾಕಸ್ ಅಂತ ನೋಡು, ಟ್ಯಾಕಸ್ ಮಾಡಕತ್ರ ನಿಮ್ಮ ಅವ್ರ ಹೆಸರು ತೆಗೀರಿ ಅಂತ ತಿಂತಾನ. ಹೂನ ಮನ್ ನನಗಂತ್ರು ನನ್ನ ಗಂಡನ ಹೆಸರು ತೆಗಿ ಅಂತ. ನಾ ಅಂದೆ ನನ್ನ ಗಂಡ ಚಂದಂಗೆ 20 ರೂಪಾಯಿ ತಂದು ಕೊಡಂಗಿಲ್ಲ ಕೈಯಾಗ, ಏನ್ ತೆಗಿಲಿ ಅಂದೇನ. ಅದ್ರೂ ಒಂದು ಭಾಳ ಆಗೈತೆ ಬಿಡವ ರೇಷನ್ ಕೊಡ ಒಂದು. ಎಲ್ಲ ಕಳ್ಳ ಸಾಗಣೆ ಮಾಡ್ತಾನೆ ಯಾರಿಗ ಗೊತ್ತು. ಇವ ನನಗೂ ಒಮ್ಮೆ ಹಂಗ ಅನಿಸ್ತೈತೆ ನೋಡು. ನೋಡು ನನ್ನ ಸಾಲ ಎಷ್ಟು ಕ್ಲೀನ್ ಆಗಿ ತಕೊಂಡ್ ಬಂದೆ ನೋಡ್ರಿ. ನೀವ್ ಯಾರ ತೆಗ್ದಿರ ನಂಗ? ಯಾಕ ನೋಡಿಲ್ಲ ನಾನು ಎಷ್ಟು ಚಂದ ತೆಗ್ದೀನಿ? ನಾನು ನೋಡಿಲ್ಲ ಎಷ್ಟು ನೀಟಾಗಿ ಮಾಡೀನಿ. ನಾನ್ ನೋಡಿಲ್ಲ ಒಂದೀಟ್ ಏನೂ ಉಳಿದಿಲ್ಲ, ಅಷ್ಟು ನೀಟಾಗಿ ತೆಗ್ದೀನಿ. ರಂಗ ಚಂದ ತೆಗ್ದ ಬಿಡ. ಯಾಕಮ್ಮಲ್ಲವ ನಾನು ಕಾಣವಲ್ಲ ನಿನ್ ಕಣ್ಣಿಗೆ? ಇಲ್ಲಿ ಬಿಡ, ನೀನು ಚಲೋ ತೆಗ್ದಿ. ಹೌದು ಬಿಡವ, ನೀ ಒಬ್ರಿಗೆ ಬಾ ಪಾರ್ಶಾಲಿಟಿ ಮಾಡ್ತಿ ಬಿಡು. ಅಯ್ಯೋ ಏನಯ್ಯವ ಇಂಗ್ಲಿಷ್ ಮಾತಾಡಕತ್ತಿ? ಯವ್ವ ಕಲಿಯಕತ್ತೀನಿ ಯವ್ವ ನಾನು. ಸುಮ್ನೆಗ ಒಂದು ಚಾನಲ್ ಐತದ ಲರ್ನ್ ಇಂಗ್ಲಿಷ್ ಅಂತೆ. ಸಾಕ್ ನೋಡ್ರಿ ಇನ್ನ ಊಟ ಮಾಡೋನು. ಅಯ್ಯ ಬರುದ 1 ತಾಸಾಗಿಲ್ಲ ಇನ್ನ ತೆಯಾಕತ್ತ ಊಟಕೊಂಟೆ ನೀನು? ಹೊಟ್ಟೆ ಚುರ್ರ ಪುರ್ರ ಅನ್ನಗತೈತಿ. ನನ್ಗೇನ್ ಹೊಟ್ಟೆ ಹಸ್ತಿಲ್ ಬಿಡವ. ನನಗೂ ಹಸಾಗತೈತ್ಲಿ. ನಂಗೂ ಮೊದ್ಲ ಏನು ಹೊಟ್ಟೆ ಆಗದೇನೋ ಆಕತ್ತೆ ಇವ ಹವಾ ಆದಂಗ ಆಗತ್ತ. ತಿನ್ಲಿಕ್ಕಂದ್ರ ಪಿತ್ ಆಗತ್ ನನಗ. ನಡಿ ಹೋಗೋಣ ನಡಿ. ತಡೆ ಐತೆ ಒಂದಿಟ್ ಕುಂತ ಬರೋಣ. ಇನ್ನೊಂದು ಸ್ವಲ್ಪ ತೆಗಿರೇ. ಏನ್ ನೀವು ಅಲ್ಲಕ್ಕ ಸಾಕ್ ನಡಿ ತೆಗಿತೀವ ಮುಗಿಸ್ತೀವ. ಇವತ್ತು ಮುಗಿಸ್ಲಿಕ್ಕಂದ್ರೆ ನಾಳೆ ಬರ್ತೀವಿ ಅಷ್ಟ. ನಾಳೆಗೆ ಯಾರು ಕೊಡ್ತಾರೆ ಇವ ನೀವು ಪಗಾರ ಇಟ್ಟು ಹೊಲಕ್ಕ? ಏನ್ ಜಿಪಂತನ ಮಾಡ್ತೀಯ ಮಲಕ್ಕ? 3 ಜನ ಮಕ್ಳು ದುಡಿತಾರ, ಸಸ್ತ್ಯಾರ್ ದುಡಿತಾರ, ಆಮೇಲೆ ಹೊಲ ಇಷ್ಟಕೊಂಡ ಆಸ್ತಿ ಇಟ್ಕೊಂಡಿ, ಹೊಲ ಐತಿ ಎಲ್ಲ ಐತಿ. ಏನಾರ ಜಿಪಂತನ ಮಾಡ್ತೀವ ನಮ್ಮ ಒಂತವ್ರಿಗೆ ಕೊಡಕ? ಜಿಪಂತನ ಅಲ್ಲೇ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಕೊಡಕ್ ನನ್ಗೇನು. ನಮ್ಮ ಮಲ್ಲಕ್ ಹಂಗಿಲ್ಲ ಕೊಡ್ತಾ ಅದಿಲ್ಲವ ಬಂದ್ಲಿಕ್ಕೆ ಬೆನ್ನಿ ಸಾರಕ. ಆಯ್ತು ನೋಡ್ರಿ ಹೋಗ್ರಿ. ನಾ ಬರ್ಬೇಕಾರ ಬುತ್ತಿನ ಬಿಟ್ಟು ಬಂದಿನೆಲ್ಲ. ಹೆಂಗಂತಿ ಊಟ? ನೀ ತಂದಿರ್ತಿಯಲ್ಲ, ನೀವು ಸಸ್ತಾರ ಮಾಡಿರ್ತಾರ. ನಮ್ ಸಸ್ತಾರ ಬೆಳಗ್ಗೆ ಎದ್ದು ಅವ್ರಿಗೆ ನಾ ಮಾಡಿ ಹಾಕೋದಾಗೈತಿ. ಈಗ ದುಡಿಯಾಕಂತ ಹೋಕ್ಕವ ಊರುಂಟುಂಟ್ಲೆ ಹೋಕ್ಕವು, ರಾತ್ರಿ ಬರ್ತಾವು. ನನಗ ಇರಂಗಿಲ್ಲ ತಿನ್ನಕ. ಹಿಂಗಂದ್ರೆ ಹೆಂಗ? ನೀನು ಗಟ್ಟಿಗಿತ್ತಿ ಹೆಂಗಿರ್ಬೇಕು ಹಂಗ. ಅಂದ್ರೆ ಕುಂದ್ರಬೇಕು, ಅಂದ್ರೆ ಎದ್ ನಿಂದಿರ್ಬೇಕು. ಹಂಗ ಇಟ್ಕೋಬೇಕು ನೀನು. ಏನ್ ಇಟ್ಕೊಳ್ಳೋದು? ಈಗಿನ ಸಸ್ತಾರ ಮಾತು ಕೇಳ್ತಾರಂತೀಯ? ಕೇಳೋ ಹಂಗ್ ಮಾಡ್ಬೇಕ ನೋಡು. ನಮ್ಮ ಅತ್ತಿ ನನ್ನ ಮೂಲ ಗುಂಪು ಮಾಡಿದ್ಲು. ನೀನ ಚಿಗುರು ನಿಂತಿ ಅಂತೇನ್ ಮಾಡೋದು? ಅವಾಗ ಹೋಗಿ ಚಿಗುರ್ಬೇಕಾಗತ್ತ, ಅವಾಗ ಹೋಗಿ ಮೂಲ ಗುಂಪು ಆಗ್ಬೇಕಾಗತ್ತ.